व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशथेरंशुभिः प्लावयन्माम् आविर्भूयादनघमहिमा मानसे वागधीशः ध्यायेदिन्दीवराभं निजकरकमले दक्षिणे दण्डमग्र्यम् सव्ये पाशं दधानं जघनतटगते रूप्यपीठालयस्थम् काञ्चीग्रैवेयहार्याङ्गदकटककिरीटाङ्गुलीयाङ्घ्रिभूषा कर्णाकल्पोज्ज्वलाङ्गं यदुकुलतिलकं कृष्णम् इष्टार्थसिद्ध्यै नमस्ते प्राणेश प्रणतविभवायावनिमगाः नमः स्वामिन् रामप्रियतमः हनूमन् गुरुगुण नमस्तुभ्यं ज्ञानसहस्रभानुं पूर्णप्रबोधं च सुतत्वदीपं क्रमाद्गुरूंश्च प्रणमामि मूर्ध्ना सर्वेन्द्रियाभिमानिस्थमुख्यप्राणस्थविष्णुना प्रेरितश्रीशतुष्ट्यर्थं करिष्ये कर्म चाखिलं स्वस्त्यस्तु सतां सर्वैः ॐ नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये स्वस्त्यस्तु सतां हरिः ओम्. ಆರಂಭದಲ್ಲಿ ಸೃಷ್ಟಿಯ ಪ್ರಕ್ರಿಯೆಯನ್ನು ಹೇಳಿ ಅಲ್ಲಿ ಬಂದ 8 ವಿಧದ ಮತ್ತು ಕೊನೆಗೆ ಒಟ್ಟು 9 ವಿಧ ಸರ್ಗಗಳನ್ನು ನಿರೂಪಣೆ ಮಾಡಿ ಧ್ರುವನ ತಪಸ್ಸಿನ ಫಲವಾಗಿ ಆತ ಪಡೆದಂತಹ ಶಾಶ್ವತವಾದ ಸ್ಥಾನ, ಅಲ್ಲಿಂದ ಧ್ರುವಪದ ಅನ್ನುವಂಥದ್ರ ಮೂಲ ಸ್ವರೂಪ ಏನು ಅನ್ನುವುದನ್ನು ನಿರೂಪಣೆ ಮಾಡಿದರು. ಮುಂದೆ ಪ್ರಚೇತಸರು ಅಂತಲೇ ಹೆಸರು ಪಡೆದ 10 ಮಂದಿ ಸೋಮನ ಮಗಳಾದಂತಹ ಮಾರಿಷೆಯನ್ನು ಮದುವೆಯಾದದನ್ನು ನಿರೂಪಿಸಿದರು. ಅಲ್ಲಿಂದ ಮುಂದೆ ನೃಸಿಂಹ ಅವತಾರವನ್ನು ಹೇಳಿ ಪ್ರಹ್ಲಾದ ಭಗವಂತನನ್ನು ಕುರಿತು ಮಾಡಿದ ಬಹಳ ಸುಂದರವಾದ ಪ್ರಾರ್ಥನೆಯನ್ನು, ವಸ್ತುತಃ ಭಾಗವತದಲ್ಲೂ ನರಸಿಂಹದೇವರ ಪ್ರಾರ್ಥನೆಯನ್ನು ಮಾಡುವಂಥದ್ದಿದೆ. ಪ್ರತಿ ಪುರಾಣದಲ್ಲೂ ಬೇರೆ ಬೇರೆ ಸಂದರ್ಭದಲ್ಲಿ ಅವತಾರಗಳನ್ನು ಹೇಳುತ್ತಾರೆ. ಯಾಕೆ ಮತ್ತೆ ಮತ್ತೆ ಅಂಥದ್ದೇ ಕಥೆಗಳನ್ನು ನಿರೂಪಣೆ ಮಾಡ್ತಾರೆ ಅನ್ನೋದಕ್ಕೆ ನಿನ್ನೆ ಒಂದು ನಮಗೆ ಸಣ್ಣ ಸೂಚನೆ ಸಿಕ್ಕಿತು. ಕೆಲವು ಕಥೆಯ ಅಂಶಗಳನ್ನು ಬೇರೆ ಬೇರೆ ಕಡೆ ಜೋಡಿಸ್ಕೊಳ್ತಾ ಹೋಗಬೇಕು ಅನ್ನೋದಕ್ಕೋಸ್ಕರ ಆ ಕಥೆಯನ್ನು ಹೇಳುವ ಅಂದರೆ ಮರುಕಳಿಸುವಂತಹ ಉದ್ದೇಶ ನಾರಾಯಣ ಎತ್ತಿ ಬೇರೆ ಬೇರೆ ಸಂದರ್ಭದಲ್ಲಿ ಬರಬಹುದಾದಂತಹ ಕಥೆಯ ಇನ್ನಷ್ಟು ಕೆಲವು ಸೂಕ್ಷ್ಮ ಅಂಶಗಳನ್ನು ನಿರೂಪಣೆ ಮಾಡುವುದು ಬಹಳ ಮುಖ್ಯವಾಗುತ್ತೆ. ನಾವಂದುಕೊಳ್ತೇವೆ ಅದೇ ಕಥೆಯನ್ನು ಹೇಳುವುದರ ಉದ್ದೇಶ ಅದರ ಮಹತ್ವವನ್ನು ತಿಳಿ ಹೇಳುವುದಕ್ಕೆ ಅಂತ. ಅದು ಒಂದು ಸತ್ಯವೇ. ಅದರ ಜೊತೆಗೆ ಕೆಲವೊಮ್ಮೆ ಬಹಳ ಸೂಕ್ಷ್ಮವಾದ ಯಾವುದೋ ಒಂದು ಜ್ಯೋತಿಷ್ಶಾಸ್ತ್ರದ ಆ್ಯಂಗಲ್ಲು ಅಥವಾ ಸಸ್ಯಶಾಸ್ತ್ರದ ವಿಶೇಷ ಅಥವಾ ಪರಿಸರದ ಎಚ್ಚರ ಅಥವಾ ಭಕ್ತಿಯ ಸೂಕ್ಷ್ಮ ಅಥವಾ ವೈರಾಗ್ಯದ ವಿಶೇಷ ಅನುಭವ, ಹೀಗೆ ಏನೋ ಒಂದು ಹೊಸ ಅಂಶವನ್ನು ನರಸಿಂಹ ಅವತಾರ ಆಗಬೇಕಾದ್ರೆ ಪೂರ್ವದ ದಿಕ್ಕಿನಲ್ಲಿ ಇಂಥ ಒಂದು ನಕ್ಷತ್ರ ಇತ್ತು ಅಂತ ಒಂದು ಸುಮ್ಮನೆ ಮಧ್ಯದಲ್ಲಿ ಒಂದು ಲೈನ್ ಬಂದು ಹೋಗುತ್ತೆ. ನಮಗೆ ಅಯ್ಯೋ ಪೂರ್ವದಲ್ಲೊಂದು ನಕ್ಷತ್ರ ಇತ್ತು ಅಂತ ಇಷ್ಟೇ ಆಗುತ್ತೆ. ಆಸ್ಟ್ರಾನಮಿ ಓದ್ಕೊಂಡವನಿಗೆ ತಕ್ಷಣ ಇಲ್ಲಿ ಒಂದು ದೊಡ್ಡ ಕ್ಲೂ ಸಿಕ್ಬಿಡುತ್ತೆ ಅವನಿಗೆ. ಅಂದರೆ ಅದು ಯಾವ ಕಾಲದಲ್ಲಿ ಆಯಿತು, ಅವರು ಇವತ್ತಿನ ಲೆಕ್ಕಾಚಾರವನ್ನು ತೆಗೆದುಕೊಂಡು ಆ ಹಿಂದಕ್ಕೆ ಆ ನಕ್ಷತ್ರ ಆ ದಿಕ್ಕಿಗೆ ಆ ಹೊತ್ತಿಗೆ ಬರುವ ಕಾಲವನ್ನು ಎಷ್ಟು ಸಲ ಹಾಗೆ ಬಂದದ್ರಲ್ಲಿ ಈ ಹಿಂದೆ ಯಾವ ಯುಗ ಅಂತ ಇಟ್ಟುಕೊಂಡು ಸಮಯಕ್ಕೆ ಹೋದರೆ ಇಂಥ ಸಮಯದಲ್ಲಿ ಇಂಥ ನಕ್ಷತ್ರ ಇದ್ದದ್ರಿಂದ ಈ ಕಾಲ ಇತ್ತು ಅಂತ ಅದರ ಹೊಸ ಮುಖವನ್ನು
ಗಣಿತಶಾಸ್ತ್ರಜ್ಞರಾಗಿ ಜ್ಯೋತಿಷಾಸ್ತ್ರವನ್ನು ಓದಿಕೊಂಡವನಿಗೆ ಹೊಳೆಯುತ್ತೆ. ಅಂದರೆ ಪ್ರತಿಯೊಂದು ಅಂಶದಲ್ಲೂ ಒಂದು ಮುಖವನ್ನ ಅವರವರಿಗೆ ಏನೇನು ವಿಶೇಷ ಅಧ್ಯಯನ ಇರುತ್ತೋ ಆ ಅಧ್ಯಯನ ಅಂತ ಅನ್ನೋದು ಅವರಿಗೆ ಹೊಸ ದೃಷ್ಟಿಕೋನವನ್ನು ಕೊಡುತ್ತೆ. ಹಾಗಾಗಿ ಪುರಾಣ ಅಂತ ಅನ್ನೋದು ಪುರಾಪಿ ನವಂ ಅಂತ ಹೇಳಿದ್ದು ಈ ಉದ್ದೇಶದಿಂದ. ನಮಗೆ ನಿನ್ನೆ ಈ ಮಥನದ ಕಾಲದಲ್ಲಿ ವಿಷವನ್ನ ಉಂಡದ್ದು ಸರ್ಪಗಳು ಅಂತ ಹೇಳುವ ಮಾತಿನಿಂದ ನಾವು ಸಮುದ್ರ ಮಥನ ಕಾಲದಲ್ಲಿ ಸರ್ಪಗಳಿಗೂ ವಿಷ ಅಂತನ್ನುವಂತಹದ್ದು ದೊರಕಿತ್ತು. ಅದನ್ನು ಕುಡಿದು ಅವುಗಳು ತಮ್ಮಲ್ಲಿದ್ದಂತಹ ವಿಷವನ್ನು ಹೆಚ್ಚಿಸಿಕೊಂಡಿದ್ದವು ಅನ್ನುವ ಮಾತು ಬೇರೆ ಕಡೆ ಬಂದದ್ದಕ್ಕೆ ಕಾರಣ ಇಲ್ಲಿ ಗೊತ್ತಾಯಿತು. ಅಂದ್ರೆ ಹೀಗೆ ಜೋಡಿಸಿಕೊಳ್ಳುವ ಒಂದು ವಿಶೇಷತೆಯನ್ನ ಆಚಾರ್ಯರು ಬೇರೆ ಬೇರೆ ಕಡೆ ತೋರಿಸಿಕೊಟ್ಟಿದ್ದಾರೆ. ಸ್ವತಃ ಭಾಗವತ ತಾತ್ಪರ್ಯ ನಿರ್ಣಯದಲ್ಲಂತೂ ಇಳಿದ ಭಾಗದಲ್ಲಿ ಏನು ತಗೊಳ್ಬೇಕು ಅನ್ನೋದನ್ನು ಸೇರಿಸಿ ಕೊಡ್ತಾರೆ. ಹಾಗೆ ಇಲ್ಲಿ ಸ್ತೋತ್ರ ಮಾಡುವಾಗಲೂ ಸ್ತೋತ್ರ ಮಾಡುವ ವೈಶಿಷ್ಟ್ಯ ಒಂದು ವಿಶೇಷ ಗೊತ್ತಾಗುವುದೇನು ಅಂತಂದ್ರೆ, ಯಾರು ಸ್ತೋತ್ರ ಮಾಡ್ತಾರೆ ಅನ್ನೋದು ಮುಖ್ಯ. ಯಾರು ಸ್ತೋತ್ರ ಮಾಡ್ತಾರೆ ಅಂತ ಆ ಸ್ತೋತ್ರದ ಕ್ರಮವನ್ನು ನೋಡಿದಾಗ ಅವರ ಮಟ್ಟ ಏನು ಅಂತ ಗೊತ್ತಾಗುತ್ತೆ. ಬ್ರಹ್ಮದೇವರು ಮಾಡುವ ಸ್ತೋತ್ರ ಬಹಳ ವಿಶಿಷ್ಟವಾಗಿರುತ್ತೆ. ಯಾಕೆಂದ್ರೆ ಬಹಳ ದೀರ್ಘಕಾಲ ದೇವರನ್ನು ನೋಡಿದವರಾದ್ರಿಂದ ಅವರಿಗೆ ಜಗತ್ತಿನ ಎಲ್ಲ ಆಗು ಹೋಗುಗಳ ಬಗ್ಗೆಯೂ ದೇವರು ಹೇಗೆ ತನ್ನನ್ನ ತೊಡಗಿಸಿಕೊಳ್ತಾನೆ ಅನ್ನೋದು ಸ್ಪಷ್ಟ ಕಲ್ಪನೆ ಇರುತ್ತೆ. ಯಾವುದೋ ಒಂದು ಮನ್ವಂತರದಲ್ಲಿ ಬಂದು ಹೋಗುವ ಇನ್ನಾವುದೋ ದೇವತೆ ಮಾತನಾಡುವಾಗ ಆ ಮನ್ವಂತರಕ್ಕೆ ಸಂಬಂಧಪಟ್ಟಂತೆ ದೇವರು ಏನು ಸಹಾಯ ಮಾಡಿದ ಅದನ್ನು ಮಾತ್ರ ಉಲ್ಲೇಖ ಮಾಡ್ತಾನೆ. ನಾವು ಸ್ತೋತ್ರ ಮಾಡಿದ್ರೆ ನಮಗೆ ಮನೆ ಕಟ್ಟುವಾಗ ತುಂಬಾ ಸಹಾಯ ಮಾಡಿದ ಓ ದೇವರೇ, ನಮ್ಮ ಕುಲದೇವರು ನಮ್ಮ ಮಕ್ಕಳಾಗ್ಲಿಲ್ಲ ಅಂತ ತುಂಬಾ ಒತ್ತಾಡ್ತಾ ಇದ್ವಿ, ಕುಲದೇವರನ್ನ ಪ್ರಾರ್ಥನೆ ಮಾಡಿಕೊಂಡ್ವಿ, ಮಕ್ಕಳಾಯಿತು. ನಮ್ಗೆ ದೇವರು ಅಂದ್ರೆ ನಮ್ಮ ಸುತ್ತ ಇರುವಂತಹ ಘಟನೆಯ ಮೂಲಕ ನಾವು ದೇವರನ್ನ ಮಾತಾಡುತ್ತೇವೆ. ಅಂದ್ರೆ ನಮ್ಮ ಕಾಲದ ಮಿತಿ, ಯೋಗ್ಯತೆಯ ಮಿತಿ, ಸ್ಥಾನದ ಮಿತಿ ಇದೆಲ್ಲವನ್ನೂ ಕೂಡ ಯೋಚನೆ ಮಾಡ್ಲಿಕ್ಕೋಸ್ಕರ ನರಸಿಂಹದೇವರು ಅವತಾರ ಎತ್ತಿದಾಗ ಎಲ್ಲ ದೇವತೆಗಳು ಸ್ತೋತ್ರ ಮಾಡ್ತಾರೆ. ಯಾಕೆ ಎಲ್ಲರ ಹತ್ರ ಸ್ತೋತ್ರ ಮಾಡಿಸ್ಬೇಕಿತ್ತು? ಎಲ್ಲರೂ ಸ್ತೋತ್ರ ಮಾಡೋದು ಅವರವರ ಭಕ್ತಿಯನ್ನು ತೋರ್ಪಡಿಸುವುದು ಒಂದು ಸರಿ. ಆದ್ರೆ ನಿಮ್ಮ ಸರದಿ ಮುಗೀತು, ನನ್ನ ಸರದಿ ಮುಗೀತು, ನಿನ್ನ ಸರದಿ ಅಂತ ಹೀಗೆ ನಾವೆಲ್ಲೋ ನ್ಯಾಯಬೆಲೆ ಅಂಗಡಿಯ ಮುಂದೆ ಸೀಮೆಣ್ಣೆ ತಗೊಳ್ಳೋಕೆ ನಿಂತ ಹಾಗೆ ದೇವರ ಮುಂದೆ ಸ್ತೋತ್ರ ಮಾಡಿದ್ದಲ್ಲ. ಅವರು ಎಲ್ಲರೂ ದೇವರನ್ನ ಸ್ತೋತ್ರ ಮಾಡಿದ್ದಾರೆ ಅನ್ನೋದನ್ನು ಉಲ್ಲೇಖ ಮಾಡಿ ವ್ಯಾಸರು ಹೇಳುವ ಉದ್ದೇಶ ಏನು ಅಂದ್ರೆ, ಆ ಸ್ತೋತ್ರ ಮಾಡಿದವರ ಸ್ಥಾನ ಮಾನ, ಕಾಲದ ಮಿತಿ, ಯೋಗ್ಯತೆ, ಅವರ ಕರ್ಮಾನುಸಾರ ಅವರು ದೇವರನ್ನ ಕಂಡ ರೀತಿ ನೀತಿ ಇದೆಲ್ಲವನ್ನು ತಿಳಿಸುವ ಅಗತ್ಯ ಇತ್ತು. ಪಿತೃದೇವತೆಗಳು ಸ್ತೋತ್ರ ಮಾಡುವಾಗ ಶ್ರಾದ್ದಕ್ಕೆ ಸಂಬಂಧಪಟ್ಟಂತೆ ಅವನು ಭಗವಂತ ಹೇಗೆ ಹವ್ಯಗಳನ್ನ ಕೊಂಡೊಯ್ತಾನೆ ಅನ್ನೋದನ್ನು ಅವರು ಸ್ತೋತ್ರ ಮಾಡ್ತಾರೆ. ಚಂದ್ರನ ಒಳಗೆ ಕಲೆಯಲ್ಲಿ ನಿಂತು ನಮಗೆಲ್ಲ ಉಣಬಡಿಸುವಂತಹ ಓ ದೇವನೇ ಅಂತ ಅವರು ಸ್ತೋತ್ರ ಮಾಡ್ತಾರೆ. ಹೀಗೆ ಅವರವರ ಮಿತಿಯನ್ನು ತಿಳಿಸುವುದು ಬಹಳ ಮುಖ್ಯವಾದ ಉದ್ದೇಶವಾದರೆ, ಪ್ರಹ್ಲಾದನ ಸ್ತೋತ್ರದಲ್ಲಿ ಅದು ಭಾಗವತದಲ್ಲೂ ಬಂದಿದೆ. ಆದ್ರೆ ಇಲ್ಲಿ ಇನ್ನೂ ಸ್ವಲ್ಪ ವಿಶೇಷ ಅಂಶಗಳನ್ನಿಟ್ಟುಕೊಂಡು ಸ್ತೋತ್ರ ಮಾಡ್ತಾರೆ. ಪ್ರಹ್ಲಾದನಿಗೆ ದೇವರು ಏನ್ ಬೇಕು ಅಂತ ಕೇಳಿದಾಗ, ನಾನು ನಿಮ್ಮ ಹತ್ರ ವ್ಯಾಪಾರ ಮಾಡ್ಲಿಕ್ಕೆ ಬಂದದ್ದಲ್ಲ ಅಂತ ಒಂದು ಬೈದದ್ದಿದೆ. ಅದರ ಜೊತೆಗೆ ಅವನು ಕೇಳ್ತಾನೆ, ನನ್ನ ಮುಖ್ಯ ಉದ್ದೇಶ ಏನು ಅಂದ್ರೆ ಪ್ರಕೃತಿಯಲ್ಲಿ ಯಾರಿಗೂ ದುಃಖ ಇರಬಾರ್ದು. ಆ ರೀತಿ ನಿನ್ನನ್ನು ಸ್ತೋತ್ರ ಮಾಡಿ ಎಲ್ಲರೂ ಪಾಪವನ್ನು ಕಳೆದುಕೊಳ್ಳುವ ರೀತಿಯಲ್ಲಿ ನಿನ್ನನ್ನು ಯಾರ್ಯಾರು ಭಜಿಸ್ತಾರೋ ಅವರೆಲ್ಲರಿಗೂ ಕೂಡ ನಿನ್ನ ಅನುಗ್ರಹ ಆಗಬೇಕು. ನಾನೊಬ್ಬನೇ ನಿನ್ನ ಮುಂದೆ ಬಂದು ಮೋಕ್ಷವನ್ನ ಪಡೆಯಬೇಕು ಅನ್ನುವ ಆಸೆ ನನಗಿಲ್ಲ. ನನ್ನ ಜೊತೆಗೆ ಭಕ್ತ ಸಮೂಹ ಯಾರೆಲ್ಲ ಇದ್ದಾರೋ ಅವರನ್ನೆಲ್ಲ ಕರ್ಕೊಂಡು ಹೋಗೋ ಉದ್ದೇಶ ನನಗಿದೆ ಅಂತ. ಯಾಕೆಂದ್ರೆ ಹುಡುಗ ಆಗಿದ್ದಾಗಲೇ ಗುರುಕುಲದಲ್ಲಿ ಶಿಷ್ಯರ ಅಂದ್ರೆ ಅಲ್ಲಿ ಇದ್ದ ಷಂಡಾಮರ್ಕರ ಶಿಷ್ಯರ ಜೊತೆಗೆ ತಾನು ಅವ್ರ ಪಾಠ ಆದ್ಮೇಲೆ ಇವನ್ ಪಾಠ, ಅವರೆಲ್ಲ ಸೆಕ್ಯುಲರ್ ಪಾಠ ಮಾಡಿ ಮುಗಿಸಿದ ಮೇಲೆ ಇವನು ಭಕ್ತಿಯ ಧಾರ್ಮಿಕ ಪಾಠ ಶುರು ಮಾಡ್ತಾ ಇದ್ದ. ಇದುವರೆಗೆ ನಿಮ್ಮ ಶಾಲೆಯ ಪಾಠವನ್ನ, ಹಿರಣ್ಯಕಶಿಪುವಿನ ಪಾಠವನ್ನ ಮುಗಿಸಿದ್ದೀರಿ, ಈಗ ನಿಜವಾದ ಪಾಠ ಶುರುವಾಗುತ್ತೆ ಅಂತ ಹೇಳಿ, ಎಲ್ಲಿವರೆಗೆ ಗೊತ್ತಾ, ಈ ಅಧ್ಯಾಪಕರು ಹೋಗುವ ತನಕ ಕಾಯ್ತಾ ಇದ್ರಂತೆ ಮಕ್ಕಳು. ಪ್ರಹ್ಲಾದ ಕೂತು ಅವನು ಆ ಕಡೆಯಿಂದ ಟೀಚರ್ ಕ್ಲಾಸಿಂದ ಹೊರಗೆ ಹೋದ ತಕ್ಷಣ ಹುಡುಗರೆಲ್ಲ ಬಂದು ಪ್ರಹ್ಲಾದನ ಸುತ್ತ ಕೂಡೋರಂತೆ. ಕೂಡುವಾಗ ಮಧ್ಯ ಮಾತಾಡ್ತಾನೆ. ಯಾರೋ ಹುಡುಗರು ಮಧ್ಯದಲ್ಲಿ ಹೇಳಿ ಆಟ ಆಡೋಣ ಅಂತ ಯಾರಾದ್ರೂ ಹೇಳಿದ್ರೆ, ಆಟ ಆಡೋದು ಮತ್ತೆ ಎಷ್ಟೊತ್ತಾದ್ರೂ ಇರುತ್ತೆ. ಪ್ರಹ್ಲಾದ ಇದ್ದಾಗ ನಾವು ಪ್ರಹ್ಲಾದನ ಹತ್ರ ಏನಾದ್ರೂ ಒಳ್ಳೆ ವಿಷಯಗಳನ್ನ ಚರ್ಚೆ. ಇಷ್ಟು ಚಿಕ್ಕ ಚಿಕ್ಕ ಮಕ್ಕಳು, ದೈತ್ಯ ಮಾಲಕರು, ಇನ್ಯಾರೋ ಸಾಮಾನ್ಯ ನಮ್ಮ ಜುಟ್ಟು ಬಿಟ್ಟ ಯಾರೋ ಪುರೋಹಿತರ ಮಕ್ಕಳಲ್ಲ ಅವರು. ಪುರೋಹಿತರ ಮಕ್ಕಳು ಈಗ ಅಂತದ್ದನ್ನು ಕೇಳ್ತಾರೆ ಅಂತ ನಿಯಮ ಇಲ್ಲ. ಆದ್ರೆ ಕನಿಷ್ಠ ಪಕ್ಷ ಒಂದು ವಾತಾವರಣ ಇದ್ದು ಕೇಳುವವರು ಅಂತ ಅನ್ನೋದು ಬೇರೆ. ಇಲ್ಲಿ ದೈತ್ಯ ಬಾಲಕರೆಲ್ಲರೂ ಕೂಡ ಪ್ರಹ್ಲಾದ ನಮಗೆ ಮಾತಾಡ್ತಾನೆ ಅಂತಂದ್ರೆ ನಾವೆಲ್ಲ ಕೂತು ಕೇಳಬೇಕು ಅನ್ನುವ ಆಸಕ್ತಿ ಇತ್ತು. ಹಾಗೆ ಹುಡುಗರ ಮಧ್ಯದಲ್ಲಿ
ಭಕ್ತಿಯ ಬೀಜವನ್ನ ಬಿತ್ತಿದ ಪ್ರಹ್ಲಾದ ದೇವರ ಮುಂದೆ ಸ್ತೋತ್ರ ಮಾಡ್ತಾನೆ. ನಮಸ್ತೆ ಪುಂಡರೀಕಾಕ್ಷ, ನಮಸ್ತೆ ಪುರುಷೋತ್ತಮ, ನಮಸ್ತೆ ಸರ್ವಲೋಕಾತ್ಮನ್, ನಮಸ್ತೆ ದಿಗ್ಮಚಕ್ರಿಣೆ. ನನ್ನನ್ನ ಎಲ್ಲ ಸಂದರ್ಭದಲ್ಲೂ ರಕ್ಷಿಸಿದಂತಹ ಭಗವಂತ ಅನ್ನುವುದನ್ನು ಯಾವಾಗಲೂ ನೆನಪಲ್ಲಿಟ್ಟುಕೊಂಡು ಪ್ರಾರ್ಥನೆ ಮಾಡ್ತಾನೆ ಪ್ರಹ್ಲಾದ. ಯಾಕೆಂದ್ರೆ ನೀರಿನಲ್ಲೆಸಿಲಿ, ಬೆಂಕಿಯಲ್ಲೆಸಿಲಿ, ಬೆಟ್ಟದಿಂದ ದೂಡ್ಲಿ, ಆನೆಯಿಂದ ತುಳಿಸ್ಲಿ, ವಿಷದ ಸರ್ಪದಿಂದ ಕಚ್ಚಿಸ್ಲಿ, ಎಂಥ ಪ್ರಸಂಗ ಆದಾಗಲೂ ದೇವರು ನನ್ನನ್ನು ರಕ್ಷಿಸಿಯೇ ರಕ್ಷಿಸ್ತಾನೆ ಅಂತನ್ನುವ ಅನನ್ಯವಾದ ನಂಬಿಕೆ ಇದ್ದದ್ರಿಂದ ಪ್ರಹ್ಲಾದನಿಗೆ ಮೊದಲೇ ನರಸಿಂಹನ ದರ್ಶನ ಆಗಿ ಹೋಗಿತ್ತು. ಆಮೇಲೆ ನಮ್ಗೆ ತೋರ್ಪಡಿಸುವುದಕ್ಕೋಸ್ಕರವಾಗಿ ಮಾತ್ರ ಕಂಬದಿಂದ ಒಡೆದು ಬಂದ ಹಾಗೆ ಕಾಣಿಸಿಕೊಂಡ. ವಸ್ತುತಃ ದೇವರು ಹೊರಗೆ ಬರ್ಲಿಕ್ಕೆ ಕಂಬ ಒಡಿಬೇಕಾಗಿಲ್ಲ. ಅದು ನಾಟಕದಲ್ಲಿ ನಮ್ಗೆ ತೋರಿಸ್ಲಿಕ್ಕೋಸ್ಕರ ದೇವರು ಬಂದದ್ದು ಗೊತ್ತಾಗ್ಬೇಕಲ್ವ. ಈಗ ನಾವು ಹೊರಗೆ ಬರಬೇಕು ರೂಮಿನಿಂದ ಅಂದ್ರೆ ಬಾಗಿಲು ತೆಕ್ಕೊಂಡು ಬರಬೇಕು. ದೇವರು ರೂಮಿನಿಂದ ಹೊರಗೆ ಬರುದು ಅಥವಾ ಕಂಬದಿಂದ ಹೊರಗೆ ಬರುದು ಅಂದ್ರೆ ನಾವು ಒಳಗಿನಿಂದ ಸಿಕ್ಕಾಕೊಂಡು ನಾಟಕದಲ್ಲಿ ಯಾರೋ ಒಬ್ಬ ನಿಂತಿದ್ದ ಅಂದ್ರೆ ಅವನು ಹೊರಗೆ ಬರಬೇಕು ಅಂದ್ರೆ ಕಂಬ ಹೊಡಿಲೇಬೇಕು. ಆದ್ರೆ ದೇವರು ಬರುವಾಗ ಅವನು ಚಿದಾನಂದ ರೂಪ ಆದ್ರಿಂದಾಗಿ ಈ ಮಣ್ಣಿನ ದೇಹದ ಸ್ವರೂಪ ಆತನಿಗೆ ಯಾವುದೇ ತಡೆಯನ್ನು ಉಂಟು ಮಾಡುವುದಿಲ್ಲ. ಆದ್ರಿಂದಾಗಿ ಅವನು ಹಾಗೇ ಬಂದ. ಅದು ಬೇರೆ ಬೇರೆ ಪುರಾಣದಲ್ಲಿ ಬೇರೆ ಬೇರೆ ತರ ಇದೆ. ನಮ್ಗೆ ಗೊತ್ತಿರೋದು ಒಂದೇ ಕಥೆ, ಕಂಬ ಒಡೆದು ಬಂದ ಅಂತ. ನರಸಿಂಹ ಪುರಾಣದಲ್ಲಿ ಕಾಡಿನಿಂದ ಓಡಿ ಬಂದ ಅಂತಿದೆ. ಇನ್ನೊಂದು ಕಡೆ ಮೇಲಿನ ಛಾವಣಿಯಿಂದ ಇಳಿದು ಹಾರಿ ಬಂದ ಅಂತಿದೆ. ಮತ್ತೊಂದು ಕಡೆಯಲ್ಲಿ ಗಾಳಿಯಲ್ಲಿ ಹಾಗೆ ತೇಲಿಕೊಂಡು ಇದ್ದವನು ಇದ್ದಕ್ಕಿದ್ದ ಹಾಗೆ ಬಿರುಗಾಳಿಯನ್ನು ಎಬ್ಬಿಸಿ ಅಲ್ಲೇ ಎದುರಿಗೆ ಕಾಣಿಸಿಕೊಂಡ ಅಂತ. ಹೀಗೆ ಭಗವಂತ ಎಲ್ಲ ಕಡೆ ಇದ್ದಾನೆ ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರ ಒಂದೊಂದು ಅಂದ್ರೆ ಕಂಬದಲ್ಲೂ ಇದ್ದಾನೆ ಅಂತ ಅನ್ನೋದು ಹೇಳಬೇಕಷ್ಟೇ ಹೊರತು ಕಂಬ ಒಡೆದು ಬಂದಿದ್ದಾನೆ ಅಂತ ಅನ್ನೋದು ಮುಖ್ಯ ಪ್ರಮೇಯ ಅಲ್ಲ. ಯಾಕೆಂದ್ರೆ ಅದು ಪ್ರಮೇಯ ನಮ್ಗೆ ಅರ್ಥ ಮಾಡಿಸ್ಲಿಕ್ಕೋಸ್ಕರ ನಾಟಕದಲ್ಲಿ ಹೇಗೆ ತೋರಿಸೋದು. ಕಂಬ ಇದ್ದ ಹಾಗೇನೆ ನರಸಿಂಹನನ್ನು ಹೊರಗೆ ತರ್ಲಿಕ್ಕೆ ಆಗುದಿಲ್ಲ. ಅದಕ್ಕೋಸ್ಕರ ಅಲ್ಲಿ ಒಂದು ದೃಶ್ಯವನ್ನ, ಯಾಕೆಂದ್ರೆ ನಾಟಕಕ್ಕೆ ಯಾವತ್ತೂ ಕೂಡ ನಾವು ನಮ್ಮ ಲಿಮಿಟೇಷನ್ ನಿಂದ ಅರ್ಥ ಮಾಡಿಸ್ಬೇಕಾದ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಹಾಗೆ ತೋರಿಸಿದ್ರು. ಪ್ರಹ್ಲಾದ ಸ್ಮರಣೆ ಮಾಡಿಕೊಳ್ತಾನೆ, ಎಲ್ಲ ಕಾಲದಲ್ಲಿಯೂ ಎಂಥ ಸಂದರ್ಭದಲ್ಲಿಯೂ ಸಮಯ ಉಂಟೆ ನಿನಗೆ ಇಂಥ ಸಮಯದಿಂದ ಇಂಥ ಸಮಯ ಆಫೀಸ್ ಟೈಮ್ ಅಂತಿಲ್ಲ. ನಾವಾದ್ರೆ ಏನಾದ್ರೂ ಒಂದು ಕೆಲಸ ಹೇಳಿದ್ರೆ ನಮ್ದೇನಿದ್ರು ಇಷ್ಟೊತ್ತಿಂದ ಇಷ್ಟೊತ್ತು ಮಾತ್ರ, ಆಮೇಲೆ ಕೇಳಲಿಕ್ಕೆ ಬರಬೇಡಿ, ನಂಗೂ ಟೈಮ್ ಇಲ್ಲ. ಎಂಥ ಒಬ್ಬ ಡಾಕ್ಟ್ರು ಅಂತಂದಾಗ್ಲೂ ರೆಸ್ಟ್ ಬೇಕಪ್ಪ, ನನಗೆ ಇವತ್ತು ಬೆಳಗಿನಿಂದ ಮೂರು ಆಪರೇಷನ್ ಮಾಡಿ ನಾನೇ ಆಪರೇಷನ್ ಥಿಯೇಟರ್ನಲ್ಲಿ ಬಿದ್ದು ಬೀಳುವ ಹಾಗಿದ್ದೇನೆ, ಬಿಟ್ಬಿಡಿ ನನ್ನನ್ನು ಅಂತಾನೆ. ದೇವರು ಎಷ್ಟೇ ಆಪರೇಷನ್ಗಳನ್ನು ಮಾಡಲಿ, ಎಷ್ಟೇ ಸುತ್ತಾಡ್ಲಿ, ಎಷ್ಟೇ ಭಕ್ತರ ನೊಂದ ಜೀವಗಳ ಕಷ್ಟಗಳನ್ನು ಪರಿಹರಿಸಲಿ, ಮತ್ತು ಯಥಾ ಪ್ರಕಾರ ನಗುಮೊಗದಿಂದಲೇ ಕಾದು ಸಲಹಿ ರಕ್ಷಿಸುವಂತಹ ಓ ಭಗವಂತನೇ, ನಿನ್ನ ಕಣ್ಣಿನಲ್ಲಿ ನಗೆ ಮಾಸುವುದೇ ಇಲ್ಲ. ಪುರುಷೋತ್ತಮ, ಚರಾಚರ ವಸ್ತುಗಳಲ್ಲಿ ಅತ್ಯಂತ ಹಿರಿಯನಾದ ಪುರುಷರಲ್ಲೇ ಅಂದ್ರೆ ಕ್ಷರ ಮತ್ತು ಅಕ್ಷರ ಅನ್ನುವ ಎರಡೂ ತರದ ಪುರುಷರಲ್ಲಿ ನೀನು ಉತ್ತಮ. ಪುರುಷ ಅಂದ್ರೆ ನಮ್ಗೆ ಕಲ್ಪನೆ ಇರುವುದೇನು ಅಂದ್ರೆ ಪುರುಷ ಅಂದ್ರೆ ಗಂಡಸರು ಅಂತ. ಪುರುಷ ಅಂದ್ರೆ ಗಂಡಸರು ಅಂತ ಸಂಸ್ಕೃತದಲ್ಲಿ ಅರ್ಥ ಇಲ್ಲವೇ ಇಲ್ಲ. ನಮಗೆ ಸಂಸ್ಕೃತ ಅದು ಏನಾಯ್ತು, ನಮ್ಮ ಭಾಷೆಗೆ ಬರುವಾಗ ಸಂಕೋಚ ಆಯಿತು. ಭಾಷೆಯ ಅರ್ಥ ಸಂಕೋಚ ಆಗಿ ನಾವು ಪುರುಷರು ಮಹಿಳೆಯರು ಅಂತ ಎರಡು ವಿಭಾಗ ಮಾಡಿದ್ವಿ. ವಸ್ತುತಃ ಪುರುಷ ಶಬ್ದದ ಅರ್ಥ ಪುರಿ ಶೇತೆ, ದೇಹದಲ್ಲಿ ವಾಸಿಸುವವನು ಅಂತ ಅರ್ಥ, ಜೀವ ಅಂತ ಅರ್ಥ. ಜೀವಕ್ಕೆ ಶಬ್ದ ಪುಲ್ಲಿಂಗದ ಶಬ್ದ ಆದ್ರಿಂದಾಗಿ ಹೆಣ್ಣು ಜೀವ ಗಂಡು ಜೀವ ಅಂತ ಎರಡು ಜೀವವನ್ನು ಇಟ್ಟುಕೊಂಡು, ಸಾಧಕ ಹೆಣ್ಣು ಜೀವ ಸಾಧಕ ಗಂಡು ಜೀವ ಎರಡನ್ನೂ ಇಟ್ಟುಕೊಂಡು ಪುರುಷ ಅನ್ನೋ ಶಬ್ದದಿಂದ ಹೇಳುತ್ತಾರೆ. ಹೀಗೆ ಜಗತ್ತಿನಲ್ಲಿರುವ ನೋಡಿ, ಲಕ್ಷ್ಮಿಗೆ ಹೇಳೋದು ಅಕ್ಷರ ಪುರುಷ ಅಂತ. ಹೇಗ್ರಿ ಹೆಣ್ಮಕ್ಳಿಗೆ ಪುರುಷ ಅನ್ನೋ ಶಬ್ದ ಹೇಳ್ತೇನೆ, ಇಷ್ಟೇ ಅರ್ಥ. ಇಡೀ ಪ್ರಕೃತಿ ಅನ್ನೋದು ಅವಳ ದೇಹ. ಆ ದೇಹದಲ್ಲಿ ಆಕೆ ಇದ್ದುಕೊಂಡು ಅಭಿಮಾನಿಸಿ ಈ ಜಗತ್ತನ್ನು ನಡೆಸ್ತಾಳೆ. ಆದ್ರಿಂದಾಗಿ ಅವಳಿಗೆ ಅಕ್ಷರ ಪುರುಷ ಅಂತ ಹೆಸರು. ಹೀಗೆ ಕ್ಷರ ಮತ್ತು ಅಕ್ಷರ ಅನ್ನುವ ಅದರಿಂದಾಗಿ ಒಂದು ವಿಷಯ ಯಾವಾಗಲೂ ನೆನಪಿರ್ಬೇಕು ನಮಗೆ. ಪುರಾಣದಲ್ಲಿ, ಶಾಸ್ತ್ರದಲ್ಲಿ, ಸ್ತೋತ್ರಗಳಲ್ಲಿ ಎಲ್ಲಿ ಆದರೂ ಯಃ ಪುಮಾನ್ ಸಲಭೇತ್ ಎಂ ಕಾಮಯತೆ, ಏನೇನನ್ನು ಬಯಸ್ತಾನೋ ಅಂತಹ ಪುರುಷ ಮೋಕ್ಷವನ್ನು ಪಡೀತಾನೆ ಅಂದ್ರೆ ಹೆಣ್ಮಕ್ಳಿಗೆ ಹೇಳಿಲ್ಲ ಅಂತ ಕೆಲವರು ಆಕ್ಷೇಪ ಮಾಡೋದುಂಟು. ಎಲ್ರಿಗೂ ಸೇರಿ ಹೇಳಿದ್ದು, ಯಾರು ಭಕ್ತರು ಅವರೆಲ್ಲರಿಗೂ ಭಗವಂತನ ಪಾರಮ್ಯ ಸಿಕ್ಕುವುದು ಖಂಡಿತ ಅದು. ಆದರೆ ಅದರಲ್ಲಿ ಹೇಳುವಾಗ ಇಂಥದ್ದನ್ನ ಮಾಡಬೇಡಿ, ಇಂಥದ್ದನ್ನ ಮಾಡಬಾರ್ದು ಅಂತ ಹೇಳುವಾಗ, ದಾಸರು ಹೇಳುವಾಗ ಸ್ವಲ್ಪ ಹೆಚ್ಚು ಹೆಣ್ಣುಮಕ್ಕಳ ಕಡೆಗೆ ಕಟಾಕ್ಷೀಕರಿಸಿದ ಹಾಗೆ ಕಾಣುತ್ತೆ. ಅದರಲ್ಲೂ ಅಷ್ಟೇ ಅರ್ಥ. ಮತ್ತೆ ಪ್ರತಿಯೊಬ್ಬನ ಮನಸ್ಸು ಕೂಡ ಅವನದ್ದೇ ಹೆಣ್ಣು. ಯಾಕೆಂದ್ರೆ ಬುದ್ಧಿಂತು ಪ್ರಮದಾನ್ ವಿದ್ಧಿ ಅಂತ ಪುರಂಜಯನ ಕಥೆಯಲ್ಲಿ ಭಾಗವತ ಕಥೆ ಹೇಳುತ್ತೆ. ಪ್ರತಿಯೊಬ್ಬನ ಮನುಷ್ಯನ ಮನಸ್ಸು ಅಂತ ಅನ್ನೋದು ಅವನ ಹೆಂಡತಿ ಇದ್ದ ಹಾಗೆ. ಆ ಹೆಂಡತಿಯ ಮಾತು ಕೇಳಿಕೊಂಡು ಆತ ದಿಕ್ಕಾಪಾಲಾಗ್ತಾ ಇರ್ತಾನೆ. ಅದನ್ನ ನಮ್ಮ ಮನಸ್ಸಿಗೆ ನಾವು ಬುದ್ಧಿ ಹೇಳುವುದಕ್ಕೆ ಬುದ್ಧಿ ಯಾಪೇಳಮ್ಮ ಅಂತ ದಾಸರು ಹೇಳುವಾಗ, ಹೆಣ್ಣು ಮಕ್ಕಳಿಗೆ ಅಂತ ಒಂದು ಕಡೆಯಿಂದ ಒಂದು ಯೋಚನೆ ಹೌದು, ಯಾಕೆಂದ್ರೆ ರಕ್ಷಿಸಬೇಕು ಅನ್ನುವ ದೃಷ್ಟಿಯಿಂದ.
ಬಹಳ ಚಂಚಲತೆ ಅನ್ನುವ ಕಾರಣಕ್ಕೋಸ್ಕರ ದಾರಿ ತಪ್ಪಬಾರದು ಅಂತ ಹೇಳುವುದಾದ್ರೂ ಅಷ್ಟಕ್ಕೆ ಸೀಮಿತ ಅಲ್ಲ. ಅದು ಮತ್ತೆ ಅದರ ಆಚೆಗೆ ಪ್ರತಿಯೊಬ್ಬ ಮನುಷ್ಯನಿಗೂ, ಹಾಗಾದ್ರೆ ಹೆಣ್ಣುಮಕ್ಕಳನ್ನು ಮಾತ್ರ ಉದ್ದೇಶಿಸಿ ಹೇಳಿದ್ದು ಅಂತ ನಾವು ದಾಸರ ಪದಗಳನ್ನ ಒಂದು ಒತ್ತಟ್ಟಿಗೆ ಇಡಬೇಕಾಗುತ್ತೆ. ಹಾಗಲ್ಲ, ಅದನ್ನ ಉದ್ದೇಶ ಹೇಳಿದ್ದೇನು ಅಂತಂದ್ರೆ, ಪ್ರತಿಯೊಬ್ಬನಿಗೂ ಮನವ ಶೋಧಿಸು ನಿಚ್ಚ. ಅದು ಮನಸ್ಸನ್ನ, ಪ್ರತಿಯೊಬ್ಬನಿಗೂ ಮನಸ್ಸಿದೆ, ಪ್ರತಿಯೊಬ್ಬನೂ ಅದನ್ನ ನಿತ್ಯದಲ್ಲಿ ಶೋಧಿಸಿಕೊಳ್ಬೇಕು ಅನ್ನುವುದು ಬಹಳ ಮುಖ್ಯ. ಯಾಕೆಂದ್ರೆ ಮನಸ್ಸಿನಲ್ಲಿ ಬರುವ ಬೇರೆ ಬೇರೆ ಹೊರಗಿನ ವಿಷಯ ಪದಾರ್ಥದ ಕೊಳೆ ಅಂತ ಅನ್ನೋದು ತುಂಬಲಿಕ್ಕೆ ಬಹಳ ಕಮ್ಮಿ ಸಮಯ ಸಾಕಾಗುತ್ತೆ. ಸಮಯನೇ ಬೇಡ ಅಂತ ಹೇಳ್ಬೋದು. ಅಷ್ಟು ಆ ದೋಷಗಳನ್ನ ತುಂಬಿಕೊಳ್ಳುವ ಸಂದರ್ಭದಲ್ಲಿ ನಮ್ಮ ಒಳಗೆ ಇದ್ದುಕೊಂಡು ನಮ್ಮನ್ನ ಮೀರಿ ನಿಂತು ನಮ್ಮ ದೋಷಗಳನ್ನು ಕಳೆಯುವ ಶಕ್ತಿಯಾಗಿ ಭಗವಂತ ಇದ್ದಾನೆ. ಅಂತಹ ನಿನಗೆ ನಮಸ್ಕಾರ. ನಮಸ್ತೆ ಸರ್ವಲೋಕಾತ್ಮನ್, ಎಲ್ಲರ ಅಂತರ್ಯಾಮಿಯಾಗಿ ಇದ್ದುಕೊಂಡು ಸ್ವಾಮಿಯಾಗಿ ಅಂತರ್ಯಾಮಿಯಾಗಿ ರಕ್ಷಿಸುವ ಭಗವಂತನೇ. ತಿಗ್ಮ ಚಕ್ರಿಣೆ, ಒಳಗಿದ್ದೇನು ಮಾಡ್ತೀನಿ ಅಂದ್ರೆ, ತಿಗ್ಮ ಅಂದ್ರೆ ಅತ್ಯಂತ ಹರಿತವಾದ ಧರ್ಮ ಸ್ವರೂಪವಾದ ಚಕ್ರವನ್ನ ಹೊತ್ತು ನಿಂತು ಯಾವಾಗಲೂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಪ್ರತಿಯೊಂದು ಕ್ಷಣದಲ್ಲೂ ಸಮಾಜದಲ್ಲಿ ಅನ್ಯಾಯ ಎದ್ದು ಧರ್ಮ ಅಂತ ಅನ್ನೋದು ಬಾಡಿ ಹೋದ ಸಂದರ್ಭದಲ್ಲಿ ನೀನು ಚಕ್ರವನ್ನ ಹೊತ್ತು ಯಾವಾಗಲೂ ಕೈಯಲ್ಲಿ ಸಿದ್ಧನಾಗಿ ನಿಂತಿರ್ತಿ. ಕೆಲವೊಂದು ಸರ್ತಿ ಬಹಳ ಹಿಂದೆ, ಅಂದ್ರೆ ಬಹಳ ಹಿಂದೆಯೂ ಅಲ್ಲ, ಇತ್ತೀಚೆಗೆನೆ ಟಿವಿಯಲ್ಲಿ ದೇವರ ಕೈಯಲ್ಲಿ ಆಯುಧ ಇದೆ ಅಂದ್ರೆ ಅವರೆಲ್ಲ ಸಿಕ್ಕಾಪಟ್ಟೆ ಹಿಂಸಾವಾದಿಗಳು, ಅಂಥ ದೇವತೆಗಳನ್ನು ಪೂಜಿಸುವವರೆಲ್ಲರೂ ಕೂಡ ಹಿಂಸಾ ಕೋಮುವಾದಿಗಳು, ಹಾಗೆ ಹೀಗೆ ಅಂತ ದೊಡ್ಡ ಗಲಾಟೆ ಬಂತು. ನಾವು ಕೇಳಬೇಕು, ಯಾವಾಗಲೂ ಮಿಲಿಟರಿಯಲ್ಲಿ ಸೈನಿಕರು ಯಾವಾಗಲೂ ಆಯುಧವನ್ನು ಹಿಡ್ಕೊಂಡಿರ್ತಾರೆ, ಅವರೆಲ್ಲ ಹಾಗಾದ್ರೆ ಅತ್ಯಂತ ಕ್ರೂರಿಗಳು ಅಂತ ಅರ್ಥನ? ಅಪಾಯ ಬಂದಾಗ ಸದಾ ಸಿದ್ಧ ಇದ್ದೇವೆ, ನಿಮ್ಮ ಸೇವೆಯಲ್ಲಿ ಇರ್ತೇವೆ ಅಂತ ಅನ್ನೋದನ್ನ ತೋರಿಸ್ಲಿಕ್ಕೋಸ್ಕರ ಅವರು ಹೇಗೆ ಸದಾ ಕೈಯಲ್ಲಿ ರೈಫಲ್ ಹಿಡ್ಕೊಂಡು ಓಡಾಡ್ತಾರೋ ಅಷ್ಟೇ ಅರ್ಥದಲ್ಲಿ ದೇವತೆಗಳು ನೀವು ಪ್ರಾರ್ಥಿಸಿದ ತಕ್ಷಣದಲ್ಲಿ ನಿಮ್ಮನ್ನ ಉದ್ಧರಿಸಬೇಕು ಅನ್ನೋ ದೃಷ್ಟಿಯಿಂದ ಬರ್ತಾರೆ ಅಂತ ಮಾತರ್ಥ ಆಗುದಿಲ್ವಾ? ನಮ್ಮ ನಡುವೆ ನಡೆದಾಗ ಅದು ವಿಷಯ ಹೌದು, ದೇವತೆಗಳ ನಡುವೆ ನಡೀತಾ ಅಂತಂದಾಗ ಅದನ್ನು ಅರ್ಥ ಮಾಡಿಕೊಳ್ಳಲಾಗದೆ ಏನು ಎಲ್ಲ ಕ್ರೂರ ದೇವತೆಗಳನ್ನೇ ಇವರು ಪೂಜಿಸ್ತಾರೆ, ಆದ್ರಿಂದಾಗಿ ಇವರೆಲ್ಲೂ ಹಾಗೆ ಕ್ರೂರ ಮನೋಭಾವನೆ ಇದೆ ಅನ್ನುವ ಚಿಂತನೆ ಮಾಡ್ತಾರೆ. ಅವರು ಸಂಹಾರ ಮಾಡ್ಲಿಕ್ಕೋಸ್ಕರನೇ ಇದ್ದಾರೆ ಅಂತ. ಆಯುಧ ಅಂತ ಅನ್ನೋದು ಸಂಹಾರ ಮಾಡ್ಲಿಕ್ಕೋಸ್ಕರ ಅಂತ ಅಲ್ಲ. ಎದುರುಗಡೆಯವನು ತಪ್ಪು ಮಾಡುವ ಮುಂಚೆ ಅವನ ಕೈಯಲ್ಲೂ ಆಯುಧ ಇದೆ, ಮಾಡಬಾರದು ಅನ್ನೋ ಎಚ್ಚರಿಕೆಯೂ ಆಗ್ಬೋದಲ್ವಾ? ಯಾರೋ ಒಂದು ಸರ್ಪಕ್ಕೆ ಬುದ್ಧಿವಾದ ಹೇಳಿದ್ರಂತೆ, ನೀನು ಇನ್ನು ಮುಂದೆ ಹಾಗೆಲ್ಲ ಕಚ್ಚಬಾರ್ದು, ತುಂಬಾ ತೊಂದರೆ ಕೊಡ್ತಾ ಇದ್ದಿ ಅಂತ. ಸರಿ, ಅದು ಸ್ವಲ್ಪ ದಿವಸ ಆದ್ಮೇಲೆ ಮತ್ತೆ ವಾಪಸ್ ಬರುವಾಗ ಅದೇ ಮುನಿಗಳು ಬರಬೇಕಾದ್ರೆ ಚೆನ್ನಾಗಿ ಗೇಟ್ ತಿಂದು ಬಿದ್ದಿತ್ತಂತೆ. ಆಗ ಏನಾಯ್ತು ಅಂತ ಕೇಳಿದ್ರು, ನೀವು ಹೇಳಿದ್ರಲ್ಲ ಕಚ್ಚಬಾರದು ಅಂತ, ನನ್ನನ್ನು ಹುಡುಗರು ಸಣ್ಣ ಸಣ್ಣ ಚಳ್ಳೆ ಪಿಳ್ಳೆಗಳು ಸೇರಿ ನನ್ನನ್ನು ಹೊಡೆದು ಈ ತರ ಮಲಗಿಸ್ಬಿಟ್ಟಿದ್ದಾರೆ ಅಂತ. ನಾಡು, ನಾನು ನಿನಗೆ ಕಚ್ಚಬಾರದು ಅಂತ ಹೇಳಿದೆ, ಬುಸುಗುಡಬಾರದು ಅಂತ ಹೇಳಿದ್ನ? ನಿನ್ನನ್ನು ರಕ್ಷಿಸಿಕೊಳ್ಳಿಕ್ಕೋಸ್ಕರ ನೀನು ಬುಸುಗುಡ್ಬೇಕು, ನೀನು ಎದ್ದೇ ನಿಂತಿರ್ಬೇಕು. ಹಾಗೆಯೇ ನಾವು ನಮ್ಮನ್ನ ರಕ್ಷಿಸಿಕೊಳ್ಳಿಕ್ಕೋಸ್ಕರ ಹೇಗೆ ನಮ್ಮ ಹತ್ರ ಕೆಲವು ವ್ಯವಸ್ಥೆಗಳನ್ನು ಇಟ್ಟುಕೊಂಡಿರ್ತೇವೋ ಅಷ್ಟೇ ಅರ್ಥದಲ್ಲಿ ದೇವತೆಗಳು ನಮ್ಮನ್ನ ರಕ್ಷಿಸುವುದಕ್ಕೋಸ್ಕರವಾಗಿ ಸದಾ ಆಯುಧಧಾರಿಗಳಾಗಿರ್ತಾರೆ. ಅದರಲ್ಲೂ ಭಗವಂತ ಉದ್ಯತಾಯುಧ ದೋರ್ದಂಡ, ಸದಾ ಯಾವಾಗ ಬೇಕಾದರೂ ನಿಮಗೆ ಅಪಾಯ ಬಂದಾಗ ನಾನು ನಿಮ್ಮ ಜೊತೆಗಿದ್ದೇನೆ ಅಂತ ಅನ್ನುವ ವಿಶ್ವಾಸವನ್ನ, ಧೈರ್ಯವನ್ನ ತುಂಬುವ ಸಲುವಾಗಿ ಕೈಯಲ್ಲಿ ಆಯುಧಗಳಿರುವುದು ಹೊರತು ಧರ್ಮದ ಚಕ್ರವಾಗಿ ಭಗವಂತ ಹಿಡಿದದ್ದು ಧರ್ಮದ ರಕ್ಷಣೆಗಾಗಿ ಹೊರತು ದುಷ್ಟರನ್ನ ನಾಶ ಮಾಡುವುದಕ್ಕೆ ಅಂತ ಅನ್ನೋದು ಒಂದು ತೀರ್ಮಾನ ಆದ್ರೆ, ದುಷ್ಟರು ಆ ರೀತಿ ದುಷ್ಟ ಆಲೋಚನೆಯನ್ನು ಮಾಡದ ಹಾಗೆ ತಡೆಯುವುದು ಮುಖ್ಯವಾದ ಉದ್ದೇಶ ಅನ್ನೋದು. ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗದ್ಹಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ನರಸಿಂಹನನ್ನ ಪ್ರಹ್ಲಾದ ಸ್ತೋತ್ರ ಮಾಡುವ ಪದ್ಯ ಇದು. ನಮ್ಗೆ ಕೃಷ್ಣ ಅಂದ್ರೆ ಕೃಷ್ಣ ಮಾತ್ರ, ಆದ್ರೆ ಕೃಷ್ಣ ಅಂದ್ರೆ ಅವರಿಗೆ ಎಲ್ಲ ರೂಪಗಳು ಕೃಷ್ಣನೇ. ಅದರಲ್ಲಿ ಅದು ಮಾತ್ರ ಕೃಷ್ಣ, ಇದು ಮಾತ್ರ ರಾಮ, ಇದು ಮಾತ್ರ ಪರಶುರಾಮ ಅಂತ ಇಲ್ಲವೇ ಇಲ್ಲ. ಎಲ್ಲದರಲ್ಲೂ ಎಲ್ಲ ರೂಪಗಳ ಸಾಮ್ಯವೂ ಇದೆ ಅಂತ ಇಲ್ಲಿ ಹೇಳುವಾಗ, ಬ್ರಹ್ಮಣ್ಯ ದೇವಾಯ, ವೇದವನ್ನ ತಿಳಿಯುವುದಕ್ಕಾಗಿ ಪ್ರಯತ್ನ ಪಡುವಂತಹ ಎಲ್ಲ ಜ್ಞಾನಿಗಳಿಗೆ ಆಶ್ರಯದಾತನಾಗಿ ನಿಂತಹ ಓ ಭಗವಂತನೇ ನಿನಗೆ ನಮಸ್ಕಾರ. ಗೋ ಬ್ರಾಹ್ಮಣ ಹಿತಾಯಚ, ದೊಡ್ಡ ಕಷ್ಟ ಆಯ್ತಲ್ವಾ? ಏನ್ರಿ ದೇವರು ಬರೀ ಬ್ರಾಹ್ಮಣರನ್ನ ಮಾತ್ರ ಹಿತ ಕಾಪಾಡ್ತಾನೆ, ಉಳಿದವರನ್ನೆಲ್ಲ ಏನು ಅವರೆಲ್ಲ ಅಯೋಗ್ಯರು ಅಂತನಾ? ಏನ್ ಕತೆ? ಗೋವಿಗೆ ಮಾತ್ರ ಅಂತಹ ಪ್ರಾಮಿನೆನ್ಸು, ಬ್ರಾಹ್ಮಣರನ್ನು ಮಾತ್ರ ಅಷ್ಟು ಎತ್ತರದಲ್ಲಿ ಹಿಡಿದು ಮಾತಾಡಿಸ್ತೀರಿ ನೀವು? ಇಲ್ಲಿ ಜಾತಿಯನ್ನಾಗ್ಲಿ ವ್ಯಕ್ತಿಯನ್ನಾಗ್ಲಿ ಇಟ್ಟುಕೊಂಡು ಮಾತಾಡಿದ್ದಲ್ಲ. ನಮ್ಗೆ ಈ ಶ್ಲೋಕದ ಹಿನ್ನೆಲೆ ಗೊತ್ತಾದ್ರೆ ಯಾವಾಗ್ಲೂ ಯಾವುದೇ ಒಂದು ವಿಷಯ ಮಾತನಾಡುವಾಗ ಅದರ ಹಿಂದೆ ಮುಂದೆ ಇದನ್ನು ಮಾತಾಡ್ತಾ ಇರುವುದು ಒಬ್ಬ ರಾಕ್ಷಸನ ಪರಂಪರೆಯಲ್ಲಿ ಬಂದ ಪ್ರಹ್ಲಾದ. ಈ ಸ್ತೋತ್ರ ಮಾಡ್ತಾ ಇರೋದು ಯಾರು? ಪ್ರಹ್ಲಾದ. ಪ್ರಹ್ಲಾದ ವಸ್ತುತಃ ರಾಕ್ಷಸನಾಗಿ ಹಿರಣ್ಯಕಶಿಪು ಆಗಿದ್ರೆ ಇದೇ ಮಾತನ್ನು ಉಲ್ಟಾ ಹೇಳ್ತಿದ್ದ. ಆದ್ರೆ ಪ್ರಹ್ಲಾದನಾಗಿ ಅವನು ಲೋಕದ ಹಿತವನ್ನ ಕಾಯುವ ದೃಷ್ಟಿಯಿಂದ ಜ್ಞಾನ ಮತ್ತು ಬಲ ದೇಶದಲ್ಲಿ ಯಾವಾಗಲೂ ಮೊದಲು ಅದಕ್ಕೆ ಬೆಲೆ ಸಿಗಬೇಕು.
ಜ್ಞಾನ ಇಲ್ಲದೆ ಹೋದರೆ ಇನ್ಯಾವುದೇ ಬಲ ಇದ್ರೂ ಕೂಡ ಅದಕ್ಕೆ ಬಲ ಅಂತ ಹೇಳುವುದಿಲ್ಲ. ಹಾಗಾದರೆ ಇಲ್ಲಿ ಬ್ರಾಹ್ಮಣ ಅನ್ನೋ ಶಬ್ದಕ್ಕೇನರ್ಥ ಅಂದರೆ ಜ್ಞಾನಿಗಳು ಅಂತ ಅಷ್ಟೇ ಅರ್ಥ. ಯಾವುದೇ ಒಂದು ದೇಶದಲ್ಲಿ ಜ್ಞಾನ ಮತ್ತು ಬಲ ಎರಡು ಜೊತೆಯಾಗಿದ್ದಾಗ ಮಾತ್ರ ದೇಶಕ್ಕೆ ರಕ್ಷಣೆ ಸಾಧ್ಯ. ಅದನ್ನೇ ನರಸಿಂಹ ರೂಪವು ತೋರಿಸಿದ್ದು. ನರಸಿಂಹ ಅಂದ್ರೆ ಏನು? ಮನುಷ್ಯ ಮತ್ತು ಪ್ರಾಣಿ ಎರಡು ರೂಪಗಳು ಒಟ್ಟಾದವು. ಮನುಷ್ಯ ಅಂದ್ರೆ ಜ್ಞಾನದ ಬಲ, ಪ್ರಾಣಿ ಇದ್ರೆ ದೇಹದ ಬಲ. ದೇಹದ ಬಲ ಮತ್ತು ಮನಸ್ಸಿನ ಬಲ ಎರಡೂ ಜೊತೆಯಾಗಿದ್ದಾಗ ಹಿರಣ್ಯಕಶಿಪುವಿನಂತಹ ದುಷ್ಟರನ್ನ ನಿರ್ನಾಮ ಮಾಡಬಹುದು. ನಾವು ಕೇವಲ ಶಕ್ತಿಯನ್ನ ಮಾತ್ರ ಇಟ್ಕೊಂಡು ಓಡಾಡ್ತೇವೆ ಅಂತಂದ್ರೆ ಹಿರಣ್ಯಕಶಿಪುವನ್ನು ಅಲ್ಲಾಡಿಸ್ಲಿಕ್ಕೆ ಆಗುದಿಲ್ಲ. ಕೇವಲ ಜ್ಞಾನದ ಬಲವನ್ನು ಮಾತ್ರ ಹಿಡ್ಕೊಂಡು ನಡೀತೇವೆ ಅಂದ್ರೆ ಆಗ್ಲೂ ಹಿರಣ್ಯಕಶಿಪುವನ್ನು ತಡೆ ಹಿಡಿಲಿಕ್ಕೆ ಆಗುದಿಲ್ಲ. ನಮ್ಗೆ ಆಗ ಎರಡೂ ಬೇಕು. ನಮ್ಮ ಜ್ಞಾನದ ಬಲವೂ ಬೇಕು, ಬುದ್ಧಿಯ ಬಲವೂ ಬೇಕು ಅನ್ನೋದನ್ನ ತೋರಿಸ್ಲಿಕ್ಕೋಸ್ಕರ ನರಸಿಂಹನ ಅವತಾರ ಆಯಿತು. ಅದೇ ಮಾತನ್ನ ಇಲ್ಲಿ ಗೋಬ್ರಾಹ್ಮಣ ಹಿತಾಯಚ ಅಂತ ಹೇಳುವಾಗ, ಗೋವು ಅಂತಂದ್ರೆ ಒಂದು ಅರ್ಥ ಲೋಕದಲ್ಲಿ ಹಸು ಅಂತ ಅನ್ನುವ ಅರ್ಥ ಇದ್ದೇ ಇದೆ. ಅದಕ್ಕಿಂತ ಮುಖ್ಯವಾಗಿ ವೇದ ಮತ್ತು ವೇದವನ್ನು ತಿಳಿದವರು. ವೇದ ತಿಳಿದವರು ಅಂತಂದಾಗ ಈ ವಿದುರ ಚೆನ್ನಾಗಿ ವೇದದ ಅರ್ಥವನ್ನ ನಿರೂಪಣೆ ಮಾಡುತ್ತಿದ್ದ. ಶಾಸ್ತ್ರದ ಲೋಕದ ನೀತಿಯನ್ನ, ರಾಜ್ಯದ ನೀತಿಯನ್ನ ಚೆನ್ನಾಗಿ ತಿಳಿದಿದ್ದ. ಅವು ವಸ್ತುತಃ ಒಂದು ರೀತಿಯಿಂದ ನೋಡಿದ್ರೆ ಅವನು ಬ್ರಾಹ್ಮಣ, ಆದ್ರೆ ಅವನಿಗೆ ಶೂದ್ರರ ಪಟ್ಟ ಕಟ್ಟಿದ್ದು ದುರ್ಯೋಧನ ಹೊರತು ಆಗಿದ್ದವ್ರು ಬೇರೆ ಯಾರು ಆ ಥರ ಮಾತ್ರ. ಅವನು ಯಾವಾಗ್ಲೂ ಕ್ಷತ್ತಃ ಅಂತ ಕರೀತಾ ಇದ್ದ. ಶೂದ್ರ ಅಂತ ಮೊದಲು ಘೋಷಣೆ ಮಾಡಿ ರಾಜಕೀಯದಲ್ಲಿ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಶುರು ಮಾಡಿದ್ದು ಮೊದಲು ದುರ್ಯೋಧನ. ಯಾಕೆಂದ್ರೆ ಅವನನ್ನ ಎತ್ತಿ ಇಟ್ಟು ಬಿಟ್ರೆ ಅವನಿಂದ ತುಂಬಾ ಕೆಲಸಗಳು ಇನ್ನೂ ಪ್ರಬಲವಾಗಿ ಅಧಿಕಾರಯುತವಾಗಿ ನಡೆದು ಬಿಡ್ತಿತ್ತು. ಅದಕ್ಕೋಸ್ಕರ ಅವನನ್ನ ಸೈಡ್ ಮಾಡ್ಲಿಕ್ಕೋಸ್ಕರ ಆ ಶಬ್ದವನ್ನು ಹಾಕಿ ಹಾಕಿ ಬದಿಗೆ ತಳ್ಳಿದ್ರು. ನಮಗೆ ಅಲ್ಲಿಂದ ಶುರುವಾಯ್ತು ಆ ಪರಂಪರೆ. ಜಾತಿಯ ವ್ಯವಸ್ಥೆಯನ್ನು ಕಟ್ಟಿ ಮಧ್ಯದಲ್ಲಿ ನಮ್ಮಲ್ಲೇ ಒಡಕನ್ನುಂಟು ಮಾಡಿ ಸಮಾಜದಲ್ಲಿದ್ದ ಸಹಜವಾದ ಒಂದು ಐಕಮತ್ಯವನ್ನ ನಾಶ ಮಾಡುವ ಪರಂಪರೆಗೆ ಬೇರು ಹಾಕಿದವ ದುರ್ಯೋಧನ. ಹೀಗೆ ಲೋಕದಲ್ಲಿ ಜ್ಞಾನಕ್ಕೆ ಮತ್ತೆ ಇನ್ನೊಂದು ಮುಖ್ಯವಾಗಿ ಗೋವು ಅಂತಂದಾಗ ದೇಶಕ್ಕೆ ಮುಖ್ಯವಾಗಿ ಹೊಟ್ಟೆಗೆ ಸಿಗದೇ ಇದ್ರೆ ತಲೆಗೆ ಸಿಕ್ಕು ಏನು ಉಪಯೋಗ ಇಲ್ಲ. ಗೋವು ಅನ್ನೋದು ಎರಡೂ ವಿಷಯದಲ್ಲಿ ನಮ್ಮ ಯಜ್ಞಯಾಗಾದಿಗಳಿಗೂ ಅತ್ಯಂತ ಅಗತ್ಯವಾದ ಪ್ರಾಣಿ. ಜೊತೆಗೆ ನಮ್ಮ ಆಹಾರದ ಬೆಳೆಯಲ್ಲಿ ಸಾವಯವ ಕೃಷಿ ಅಂತ ನಾವು ಹಿಂದೆ ಯೋಚನೆ ಮಾಡ್ತಾ ಇದ್ದದ್ದೇ ಹಸುಗಳ ಗೊಬ್ಬರವನ್ನು ಇಟ್ಟುಕೊಂಡೇ ನಮ್ಮ ಈ ದೇಶದಲ್ಲಿ ಕೃಷಿ ಬೆಳೀತಾ ಇದ್ದದ್ದು. ನಂಬ್ತೀರಾ ನೀವು? ಕೃಷ್ಣ ಹುಟ್ಟಿದ ತಕ್ಷಣ ನಂದಗೋಪನ ಮನೆಯಲ್ಲಿ 10,000 ಗೋವುಗಳನ್ನು ದಾನ ಮಾಡಿದ್ರು ಅಂತ. ಬರೀ ಅಷ್ಟರಲ್ಲಿ ಅಲ್ಲ, ಯೋಚನೆ ಮಾಡಿ, ದಾನ ಮಾಡೋದು 10,000 ಮಾಡಬೇಕು ಅಂದ್ರೆ ಅವನ ಹತ್ರ ಇನ್ನು ಎಷ್ಟು ಇರಬೇಕು? ಇಂಥವ್ರು ಒಬ್ಬರಲ್ಲ, ಆ ದೇಶದಲ್ಲಿ ಇದ್ದವ್ರ ಹತ್ರ ಎಲ್ಲರ ಹತ್ರನೂ ಅಂತಹ ಗೋವಿನ ಸಂಪತ್ತು ಇತ್ತು ಅಂತ. ನಾವೇ ಒಂದು 30-50 ವರ್ಷದ ಹಿಂದೆ ಯೋಚನೆ ಮಾಡಿದ್ರೆ ಒಬ್ಬೊಬ್ಬರ ಮನೆಯಲ್ಲಿ ಏನಿಲ್ಲ ಅಂದ್ರೂ 30-40 ದನಗಳು ಇದ್ದದ್ದನ್ನ ಕೊಟ್ಟಿಗೆಯನ್ನು ನೋಡ್ತೇವೆ ನಾವು. ಅಂದ್ರೆ ಆ ಕಾಲದಲ್ಲಿ ಗೋವು ಅನ್ನುವ ವ್ಯಕ್ತಿ ಅಥವಾ ಆ ಪ್ರಾಣಿ ಇಡೀ ದೇಶಕ್ಕೆ ಬೆನ್ನೆಲುಬಾಗಿ ಕೃಷಿಯ ಹಿಂದೆ ಇದ್ದಂತಹ ಜೀವಿ ಆದ್ರಿಂದಾಗಿ ಅಷ್ಟು ಮಹತ್ವ ಕೊಟ್ಟು ಅದನ್ನ ರಕ್ಷಿಸಬೇಕು ಅಂತ ಹೇಳ್ತಾ ಇದ್ರು. ಜಗದ್ಹಿತಾಯ, ಜಗತ್ತಿಗೆ ಹಿತವನ್ನ ಕಾಯುವ, ಕೃಷ್ಣಾಯ, ಸದಾ ರಕ್ಷಣೆಯನ್ನು ನೀಡುವ ಆಕರ್ಷಕ ವ್ಯಕ್ತಿಯಾದ ಗೋವಿಂದಾಯ, ವೇದಗಳ ಮೂಲಕವೇ ತಿಳಿಯಲ್ಪಡುವಂತಹ ಭಗವಂತನಿಗೆ ನಮಸ್ಕಾರ. ಬ್ರಹ್ಮತ್ವೇ ಸೃಜತೆ ವಿಷ್ಣುಂ ಸ್ಥಿತೋ ಪಾಲಯತೆ ಪುನಃ ರುದ್ರರೂಪಾಯ ಕಲ್ಪಾಂತೆ. ಬ್ರಹ್ಮರೂಪನಾಗಿ, ವಿಷ್ಣು ರೂಪನಾಗಿ, ರುದ್ರರೂಪನಾಗಿ ತಾನೇ ಲೋಕದ ಸೃಷ್ಟಿ ಸ್ಥಿತಿ ನಿಯಮನವನ್ನು ಮಾಡ್ತಾ ಇರುವಂತಹ ನಿನಗೆ ನಮಸ್ತುಭ್ಯಂ ತ್ರಿಮೂರ್ತಯೇ. ತ್ರಿಮೂರ್ತಿಗಳ ರೂಪದಲ್ಲಿ ನೀನೇ ಕಂಡು ವ್ಯವಸ್ಥೆ ಮಾಡುವಂತಹ ನಿನಗೆ ಮತ್ತೆ ಮತ್ತೆ ನಮಸ್ಕಾರ. ದೇವಾ ಯಕ್ಷಾಸುರ ಸಿದ್ಧಾ ನಾಗಾ ಗಂಧರ್ವ ಕಿನ್ನರಾ ಪಿಶಾಚ ರಾಕ್ಷಸಾಶ್ಚೈವ ಮನುಷ್ಯ ಪಶವಸ್ತಥಾ ಪಕ್ಷಿಣ ಸ್ಥಾವರಾಶ್ಚೈವ ಪಿಪೀಲಿಕ ಸರೀಸೃಪಾ ಭೂಮ್ಯಾಪೋ ಅಗ್ನಿರ್ನಭೋ ವಾಯು ಶಬ್ದಸ್ಪರ್ಶಸ್ತಥಾ ರೂಪಃ ಗಂಧಃ ರಸಃ ಮನಃ ಬುದ್ಧಿಃ ಆತ್ಮ ಕಾಲಸ್ತಥಾ ಗುಣಾಃ ಏತೇಷಾಂ ಪರಮಾರ್ಥಶ್ಚ ಸರ್ವಮೇತತ್. ನೀನು ಈ ಎಲ್ಲ ವಸ್ತುಗಳ ಜೊತೆಗೆ ಇದ್ದು ಒಳಗೆ ಇದ್ದು ರಕ್ಷಿಸುವಂಥವನು. ಸರ್ವಮೇತತ್ ತ್ವಂ ಅಚ್ಯುತ, ಇವೆಲ್ಲವೂ ನೀನೆ. ಇದು ಮೇಲ್ನೋಟಕ್ಕೆ ನೋಡುವಾಗ ಏತತ್ ಸರ್ವಂ ತ್ವಮೇವ, ಇದೆಲ್ಲ ನೀನೆ ಅಂತ. ಅಲ್ಲಿ ಅದಕ್ಕೆ ಮತ್ತೆ ಬಿಡಿಸಿ ಹೇಳಿದ್ರು, ವಿದ್ಯಾ ವಿದ್ಯೆ ಭವಾನ್ ಸತ್ಯಂ ಅಸತ್ಯಂ ತ್ವಂ ವಿಷಾಮೃತೆ ಪ್ರವೃತ್ತಂಚ ನಿವೃತ್ತಂಚ ಕರ್ಮ ವೇದೋದಿತಂ ಭವಾನ್. ವರಾಹರೂಪಿ ಪರಮಾತ್ಮನ ಸೃಷ್ಟಿಯ ಅಂದ್ರೆ ಅವನಿಂದ ಸೃಷ್ಟವಾದ ವಸ್ತುಗಳನ್ನು ಹೇಳುವಾಗಲೂ ಯಜ್ಞದಲ್ಲಿ ಇರುವ ಅಷ್ಟೂ ವಸ್ತುಗಳು ನೀನೇ ರಕ್ಷಣೆ ಮಾಡುವುದು ಅಂತ ಹೇಳಿದ್ರು. ನಿನ್ನಿಂದಲೇ ಹುಟ್ಟಿ ಬಂದದ್ದು ಅನ್ನುವ ಅರ್ಥದಲ್ಲಿ ಇಲ್ಲೂ ಕೂಡ ಇಡೀ ಜಗತ್ತಿನಲ್ಲಿರುವಂತಹ ಪ್ರತಿಯೊಂದು ವಸ್ತುಗಳ ಬೆನ್ನ ಹಿಂದೆಯೂ ನೀನೇ ಇದ್ದಿ ಅನ್ನುವ ಮಾತನ್ನ ಹೇಳಿ ಪ್ರಹ್ಲಾದ ದೇವರನ್ನ ಸುಮಾರು ಸ್ತೋತ್ರಗಳ ಮಾತುಗಳ ಮೂಲಕ ಹೊಗಳುತ್ತಾನೆ. ಬ್ರಹ್ಮ ಸಂಯೋಹಂ ಏವ ಅಗ್ರೆ ತಥಾಂತೆ ಚ ಪರಃ ಪುಮಾನ್.
ಇನ್ನೂ ಒಂದು ಮಾತು ಹೇಳ್ತಾನೆ, ಅಹಮೇವ ಅಕ್ಷಯೋ ನಿತ್ಯ ಪರಮಾತ್ಮ ಆತ್ಮ ಸಂಶ್ರಯ ಬ್ರಹ್ಮ ಸಂಜ್ಞ ಅಹಮೇವ ಅಗ್ರೆ ತಥಾಂತೇಚ ಪರಃ ಪುಮಾನ್. ದೇವರನ್ನೆಲ್ಲ ಹೊಗಳಿ ಆದಮೇಲೆ ನೀನು ದೇವರು, ನಾನು ದೇವರು, ನಾನು ಬ್ರಹ್ಮನೇ, ನಾನು ಅಹಂ, ನಾನು ಕೂಡ ಈ ಎಲ್ಲ ಜಗತ್ತಿನ ಅಂತರಾಳದಲ್ಲಿ ಇರಬೇಕಾದ ಶಕ್ತಿಯ ಜೊತೆಗೆ ಸೇರಿಕೊಂಡಿದ್ದೇನೆ ಅಂತ ಹೇಳಿಬಿಡ್ತಾನೆ. ಅಹಮೇವ ಅಕ್ಷಯ ನಿತ್ಯ ಪರಮಾತ್ಮ ಆತ್ಮ ಸಂಶ್ರಯ ಬ್ರಹ್ಮ ಸಂಜ್ಞ, ನನ್ನನ್ನು ಬ್ರಹ್ಮ ಅಂತ ಕರೀತಾರೆ. ಅಹಮೇವ ಅಗ್ರೆ, ನಾನೇ ಮೊದಲಿದ್ದದ್ದು, ನಾನೇ ತಥಾಂತೆ, ಕೊನೆಗೂ ಇದ್ದೇನೆ, ಚ ಪರಃ ಪುಮಾನ್ ಅಂತ ಹೀಗೆ ಒಂದು ಮಾತಿದೆ. ಇದು ಹಿಂದಿನ ಶ್ಲೋಕಗಳನ್ನು ನೋಡ್ಕೊಂಡು ಇಲ್ಲಿಗೆ ಅನ್ವಯ ಮಾಡಿದ್ರೆ ಸರಿ ಹೋಗುತ್ತೆ. ನಮಗೆ ಕೊಟೇಶನ್ ಮಾತ್ರ ಬೇಕು ಅಂತಂದಾಗ ಈ ಶ್ಲೋಕ ಮಾತ್ರ ಸಿಕ್ಕಿದ್ರೆ ಆಹಾ ಏನು ಆನಂದ, ಬ್ರಹ್ಮ ಸಂಜ್ಞೋಹಂ, ನನ್ನ ಹೆಸರೇ ಬ್ರಹ್ಮ ಸಂಜ್ಞಾ ಅಂತ ಅರ್ಥ ಆಗುತ್ತೆ. ಆದರೆ ಇಲ್ಲಿ ಬಂದದ್ದು ಬರೀ ಭಗವಂತನ ನಾಮಗಳಷ್ಟೇ. ಇಲ್ಲಿ ಎಲ್ಲವೂ ಅಹಂ ಅನ್ನೋದಕ್ಕೆ ನಮ್ಗೆ ಅರ್ಥ ಆಗುವುದೇನು ಅಂದರೆ ನಾನು ಅಂತ ಮಾತ್ರ. ಆದರೆ ಪುರಾಣದಲ್ಲಿ ಬರುವಂತಹದ್ದು ಅಹಂ ಅಂತ ದೇವರ ನಾಮ ಅದು. ಈಗ ಅಹಂ ಅನ್ನೋದು ನಾವು ಹೇಳುವಾಗ ಅಸ್ಮತ್ ಶಬ್ದದಲ್ಲಿ ಅಹಂ ಆವಾಂ ವಯಂ ಅಂತ. ಆದರೆ ಪುರಾಣದಲ್ಲಿ ಅಹಂ ಅನ್ನುವ ಶಬ್ದ ಬಳಸುವುದು ಅಹಂ ಅಹೇ ಅಹಾನಿ ಅಂತ ನಪುಂಸಕಲಿಂಗದ ದೇವರ ನಾಮ ಅದು. ವಿಶ್ವಂ ವಿಶ್ವೇ ವಿಶ್ವಾನಿ ಇದ್ದ ಹಾಗೆ ಅಹಂ ಅಹೇ ಅಹಾನಿ ಅಂತ ಅದು ದೇವರ ನಾಮ. ಅದೇನ್ರಿ ದೇವರನ್ನ ನಾಮ ಹಾಗೆ ಹೇಳುವುದು? ಹೌದು, ಅಹಂ ಅಂತ ದೇವರ ಹೆಸರು. ಅಹಂ ಅಂದ್ರೆ ಏನರ್ಥ? ಅದನ್ನು ಆಚಾರ್ಯರು ಹೇಳಿದರು. ಅಹೇಯತ್ವಾದ್ ಅಹಂ ನಾಮ. ಅಹೇಯತ್ವಾತ್, ಹೇಯ ಅಂದರೆ ಬಿಡಬೇಕಾದದ್ದು, ಅಹೇಯ ಅಂದರೆ ಬಿಡಲಾಗದ್ದು. ಬಿಡಲಾಗದ್ದಕ್ಕೆ ಅಹಂ ಅಂತ ಹೇಳುದು. ಮೊದಲಿಗೆ ಬಿಡಲಾಗದ್ದು ಯಾವುದು ಅಂದರೆ ದೇಹ. ಅದರಿಂದಾಗಿ ದೇಹಕ್ಕೂ ಅಹಂ ಅಂತ ಕರೀತಾರೆ. ನಾವು ನಮ್ಮ ಎದೆ ಮುಟ್ಕೊಂಡು ಅಹಂ ಅಂತ, ನಾವು ಅಂತ, ನನ್ನ ತಲೆ, ನನ್ನ ದೇಹ ಅಂತ ನಾವು ಮುಟ್ಟಿಕೊಳ್ಳುವಾಗ, ನಾನೇ ಅಂತ ಹೇಳುವಾಗ ಎದೆ ಮುಟ್ಟಿ ಹೇಳ್ಕೊಳ್ತೇವೆ. ನಮ್ಮ ದೇಹವನ್ನು ನಾವು ಬಿಟ್ಟಿರ್ಲಿಕ್ಕೆ ಆಗುದಿಲ್ಲ ಅಂದರೆ ಒಂದರ್ಥದಲ್ಲಿ ಅಹಂ ಅಂದರೆ ದೇಹ. ಅದಕ್ಕಿಂತ ಇನ್ನೂ ಒಳಗೆ ಹೋದರೆ ಮನಸ್ಸು ಅನ್ನೋದು ಅಹಂ. ಯಾಕೆಂದರೆ ನಮ್ಮ ಮನಸ್ಸನ್ನು ನಾವು ಬಿಟ್ಟಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನೂ ಅದರ ಆಳಕ್ಕೆ ಹೋದರೆ ನಮ್ಮ ಜೀವ, ನಮ್ಮ ಜೀವವನ್ನು ಬಿಟ್ಟು ನಾವಿರ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಗೆ ನಮಗೆ ಅಹಂ ಇಲ್ಲಿಗೆ ನಿಂತೋಯ್ತು. ಇಲ್ಲಿಗಿಂತ ಮುಂದೆ ಮತ್ತೆ ಅಹಂ ಅನ್ನುವ ಶಬ್ದದ ಅರ್ಥವನ್ನು ನೋಡಿದಾಗ ನಮ್ಮ ದೇಹವನ್ನು ನಾವು ಪ್ರಾಣ ಹೋಗುವಾಗ ಬಿಟ್ಟೇ ಬಿಡಬೇಕಾಗುತ್ತೆ. ಮನಸ್ಸು ಕೂಡ ಸುಷುಪ್ತಿಯ ಸಂದರ್ಭದಲ್ಲಿ ಎಚ್ಚರ ಇರುವುದೇ ಇಲ್ಲ. ನಮ್ಮ ಮನಸ್ಸನ್ನು ಬಿಟ್ಟೇ ಇರ್ತೇವೆ ನಾವು. ನಮ್ಮ ಜೀವ ನಾವು ಅಸೃಜ್ಯಾವಸ್ಥೆಯಲ್ಲಿ ಇದ್ದ ಸಂದರ್ಭದಲ್ಲಿ ಇದ್ರೂ ಕೂಡ ಇದ್ದೇವೆ ಅಂತಲೇ ಗೊತ್ತಿರಲಿಲ್ಲ. ಇದ್ದಾಗಲೂ ಇದ್ದೇನೆ ಅಂತ ಗೊತ್ತಿದ್ದು ಬಿಡಲಾಗದೆ ಇರುವಂತಹ ವಸ್ತು ಅಂದರೆ ಭಗವಂತ. ಹಾಗಾಗಿ ಪೂರ್ಣ ಪ್ರಮಾಣದಲ್ಲಿ ಅಹಂ ಅಂದರೆ ಭಗವಂತ, ಅಹೇಯ ಅಂತಂದರೆ ದೇವರು. ಇದಕ್ಕೆ ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂದರೆ, ನನಗೆ ನಾನು ಅಹಂ, ನಿಮಗೆ ನೀವು ಅಹಂ. ಸರಿಯಾಗಿ ಕೇಳಿಸ್ಕೊಳ್ಳಿ, ಇಲ್ಲ ಅಂದರೆ ಮತ್ತೆ ಎಲ್ಲ ಕನ್ಫ್ಯೂಷನ್ ಆಗಿಬಿಡುತ್ತೆ. ನನಗೆ ನಾನು ಅಹಂ, ನಿಮಗೆ ನೀವು ಅಹಂ. ನಿಮಗೆ ನಾನು ಅಹಂ ಆಗೋದು ಸಾಧ್ಯ ಇಲ್ಲ, ನನಗೆ ನೀವು ಅಹಂ ಆಗೋದು ಸಾಧ್ಯ ಇಲ್ಲ. ಆದರೆ ಎಲ್ರಿಗೂ ಅಹಂ ಆಗೋದು ಒಬ್ಬನೇ, ದೇವರು. ಹಾಗಾದ್ರೆ ನಿಜವಾದ ಅಹಂ ಎಲ್ಲರ ಒಳಗೂ ಬಿಡಲಾಗದೆ ಇರುವ ನಿಜವಾದ ತತ್ವ ಅಹ ಅನ್ನುವ ಶಬ್ದದಿಂದ ಇರುವುದು ಎಲ್ಲರೊಳಗೆ ದೇವರೇ. ಆದ್ರಿಂದಾಗಿ ಪೂರ್ಣ ಪ್ರಮಾಣದಲ್ಲಿ ಅಹಂ ಅನ್ನುವ ಶಬ್ದ ವಾಚ್ಯತ್ವ ಇರುವುದು ದೇವರಲ್ಲಿ. ಅದಕ್ಕೆ ಅವನು ಹೇಳಿದ ಬ್ರಹ್ಮ ಸಂಜ್ಞ, ನಿನ್ನನ್ನು ಬ್ರಹ್ಮ ಅಂತ ಕರೀತಾರೆ, ಅಹಂ ಅಂತ ಕರೀತಾರೆ, ಅಕ್ಷಯ ಅಂತ ಕರೀತಾರೆ. ಈ ಎಲ್ಲ ನಾಮದಿಂದ ಹೇಳಿದ ಮೇಲೆ ಪರಮಾತ್ಮಾಶ್ರಯ, ಇಡೀ ಜಗತ್ತಿನ ಪ್ರತಿಯೊಂದರೊಳಗೂ ಅಂತರ್ಯಾಮಿಯಾಗಿ ಆಶ್ರಯಭೂತನಾಗಿ ನಿಂತಿರುವ ನಿನಗೆ ನಮಸ್ಕಾರ ಅಂತ ಸ್ತೋತ್ರ ಮಾಡ್ತಾನೆ ಪ್ರಹ್ಲಾದ. ಹೀಗೆ ನಮಃ ಪರಮಾರ್ಥಾರ್ಥ ಸ್ಥೂಲ ಸೂಕ್ಷ್ಮ ಕ್ಷರಾಕ್ಷರ ವ್ಯಕ್ತಾವ್ಯಕ್ತ ಕಲಾತೀತ ಸಕಲೇಶ ನಿರಂಜನ. ಓ ಭಗವಂತನೇ, ನೀನು ಪ್ರಕೃತಿಯ ಪ್ರತಿಯೊಂದು ವಸ್ತುವಿನ ಪರಮ ಅರ್ಥ, ಮೂಲ ವಸ್ತುವಿನ ತಾತ್ಪರ್ಯ ನೀನೆ. ಈಗ ಹಿಂದೆಯೂ ಹೇಳಿದ್ದೆ ನಾನು, ಒಂದು ವಸ್ತುವಿನ ಅರ್ಥ ಅಂತಂದ್ರೆ ಯಾವುದು ಅಂತಂದ್ರೆ ಅದರ ಮೇಲಿನ ಅರ್ಥ ಅಲ್ಲ. ಒಬ್ಬ ಮನುಷ್ಯನನ್ನು ಹೇಳಬೇಕಾದ್ರೆ ಒಂದು ವ್ಯಕ್ತಿಗೆ ಹೆಸರು ಹೇಳುತ್ತೇವೆ. ವ್ಯಕ್ತಿಗೆ ಹೆಸರು ಹೇಳುವಾಗ ಅವನ ಶರ್ಟ್ ಅವನಲ್ಲ, ಅವನ ಚರ್ಮ ಅವನಲ್ಲ, ಅವನ ಮೂಳೆ ಅವನಲ್ಲ, ಅವನ ರಕ್ತ ಅವನಲ್ಲ, ಅವನ ಮಾಂಸ ಅವನಲ್ಲ, ಅವನ ಹೃದಯ ಅವನಲ್ಲ. ಆ ಹೃದಯದ ಆಕಾಶದ ಮಧ್ಯದಲ್ಲಿ ಇರುವ ಜೀವವನ್ನ ಅವನು ಅಂತ ಕರೆಯುವುದು. ಆ ಜೀವ ಹೊರಟು ಹೋದಾಗ ಎಲ್ಲವೂ ಅಲ್ಲೇ ಇದ್ದಾಗ ಅವರು ಹೋದ್ರು ಅಂತ. ತೆಂಗಿನಕಾಯಿಗೆ ತೆಂಗಿನಕಾಯಿ ಅಂತ ಯಾವಾಗ ಹೇಳ್ತಾರೆ? ಒಳಗಿನ ಸಾರಭೂತವಾದ ರಸ ಇದ್ರೆ ಮಾತ್ರ, ಇಲ್ಲಾಂದ್ರೆ ಅದನ್ನು ಗೊಡ್ಡು ಅಂತಾರೆ, ಏನು ಇಲ್ಲದ್ದು ಅಂತಾರೆ. ತೆಂಗಿನಕಾಯಿಗೆ ತೆಂಗಿನಕಾಯಿಯನ್ನು ಹೆಸರು ವಸ್ತುತಃ
ಅದರಲ್ಲಿರುವುದು ಸಿಪ್ಪೆಯೂ ಇದೆ, ಅದರಲ್ಲಿ ಗೆರಟೆಯೂ ಇದೆ, ಆಮೇಲೆ ಚರಟವೂ ಇದೆ. ಇಷ್ಟಕ್ಕೂ ತೆಂಗಿನಕಾಯಿ ಅಂತ ಯಾವಾಗ ಹೆಸರು ಬರುತ್ತೆ? ಒಳಗಿನ ಸಾರಭೂತವಾದ ರಸರೂಪಿಯಾದ ಪರಮಾತ್ಮ ಇದ್ದಾಗ ಮಾತ್ರ. ಹಾಗೆಯೇ ಜಗತ್ತಿನಲ್ಲಿ ಪ್ರತಿಯೊಂದು ವಸ್ತುವಿನ ಶಬ್ದ ಪರಮಾರ್ಥಾರ್ಥ ರೂಪ, ಪರಮದ ಅರ್ಥದ ಅರ್ಥ, ಒಳಗಿನ ಸಾರ ರೂಪ ನೀನೇ ಅನ್ನೋದನ್ನ ನೆನಪಿಸಿಕೊಂಡು ಹೇಳ್ತಾನೆ. ಅಂದ್ರೆ ಪ್ರಹ್ಲಾದನ ಸ್ತೋತ್ರವು ನೋಡ್ತಾ ನೋಡ್ತಾ ಹೋದ್ರೆ ಬಹಳ ಸೂಕ್ಷ್ಮವಾದ ಪ್ರಮೇಯಗಳನ್ನ ಎತ್ತಿಟ್ಟು ಕೊಡ್ತಾ ಹೋಗ್ತಾನೆ. ಅಲ್ಲಿಂದ ಮುಂದೆ ಭಗವಂತನ ಬೇರೆ ಬೇರೆ ಲೋಕಗಳಲ್ಲಿ ಅವನು ಯಾವ ಸ್ವರೂಪದಲ್ಲಿ ನಿಲ್ತಾನೆ ಅನ್ನೋದನ್ನು ಹೇಳಿ ಭೂಗೋಳದ ಇನ್ನಷ್ಟು ವಿವರಣೆಗಳು ಬರ್ತಾವೆ. ಆ ಭೂಗೋಳದ ವರ್ಣನೆ ಇವತ್ತು ನಾವು ಅರ್ಥ ಮಾಡಿಕೊಳ್ಳುವುದು ಸ್ವಲ್ಪ ಕಷ್ಟ. ಯಾಕೆಂದ್ರೆ ಬಹಳ ದೀರ್ಘಾವಧಿ ಬದುಕಿದ ವ್ಯಕ್ತಿಗೆ ಲೋಕದಲ್ಲಾದ ಬದಲಾವಣೆ ಅರ್ಥ ಆಗುತ್ತೆ. ನಮ್ಮ ಈ ಎಚ್ಚರ ಇರುವ ಬಾಲ್ಯದ ಒಂದು 15 ವರ್ಷ ಹೋಯಿತು, ಮುದಿತನ ಆದ್ಮೇಲೆ ನಮ್ಗೆ ಎಚ್ಚರ ಆಗುದಿಲ್ಲ, ಒಂದು 20 ವರ್ಷ, ಇನ್ನೊಂದು 50 ವರ್ಷ ನಿದ್ದೆಯಲ್ಲಿ ಹೋಗಿದೆ. ಇನ್ನೆಚ್ಚರ ಇದ್ದ ಸಂದರ್ಭದಲ್ಲಿ ಮದುವೆ ಆಗಿ ಮಕ್ಕಳು, ಹೆಂಡತಿ, ವ್ಯಾಪಾರ, ವ್ಯವಹಾರ ಅಂತ ಕಳೆದದ್ರ ಮೇಲೆ ಇನ್ನು ಉಳಿದ ಅಷ್ಟು ಸಂದರ್ಭದಲ್ಲಿ ನಾವು ಪ್ರಪಂಚವನ್ನು ಗಮನಿಸಬೇಕು. ಅಷ್ಟರಲ್ಲೂ ನಮಗೆ ನಾಳೆಗೆ ಕೂಡಿಡುವ ಆಲೋಚನೆಯಲ್ಲಿ ಅದನ್ನೆಲ್ಲ ಯೋಚಿಸ್ಲಿಕ್ಕೆ ಸಮಯವೇ ಇಲ್ಲ. ಆದ್ರೆ ನಿಜವಾಗಿ ಅದಕ್ಕೋಸ್ಕರ ತನ್ನ ಜೀವವನ್ನು ತೆಗೆದ ಒಬ್ಬ ವಿಜ್ಞಾನಿ ಯಾರಾದ್ರೂ ಇದ್ರೆ, ಒಬ್ಬ ತತ್ವಜ್ಞಾನಿ ಯಾರಾದ್ರೂ ಇದ್ರೆ, ಅವನಿಗೂ ಕೂಡ ಇಡೀ ಜಗತ್ತಿನ ಆಳ ಆಗಲ ಅರ್ಥ ಆಗುವುದು ಕಷ್ಟ ಇದೆ. ಇಲ್ಲಿ ಹೇಳುವುದು ಇದು ಋಷಿಗಳು ಅಂತರಂಗದಿಂದ ಕಂಡ ಮಾತು. ಅವರು ಆಗಲೂ ಬಹಳ ಇಲ್ಲಿಂದ ಕೂತು ಯೋಚನೆ ಮಾಡಿ. ಒಂದು ಸರ್ತಿ ನಾವು ನಕ್ಷತ್ರಗಳಲ್ಲಿ ಜ್ಯೇಷ್ಠ ನಕ್ಷತ್ರ ಅಂತ ಹೇಳ್ತೇವೆ. ಜ್ಯೇಷ್ಠ ನಕ್ಷತ್ರ ಅಂತ ಹೇಳ್ತೇವೆ. ಯಾಕೆ ಜ್ಯೇಷ್ಠ? ಜ್ಯೇಷ್ಠ ಅಂತ ಒಂದು ಹೆಸರು. ಇವತ್ತು ವಿಜ್ಞಾನಿಗಳು ಹೇಳ್ತಾರೆ, ಇಡೀ ತಾರಾಮಂಡಲದಲ್ಲಿ ಅತ್ಯಂತ ದೊಡ್ಡ ನಕ್ಷತ್ರ ಅಂದ್ರೆ ಜ್ಯೇಷ್ಠ ನಕ್ಷತ್ರ ಅಂತ. ಎಷ್ಟು ದೊಡ್ಡದು ಅಂದ್ರೆ ಸೂರ್ಯನ 40,000 ಪಾಲು ದೊಡ್ಡದದು. ಸೂರ್ಯ ಎಷ್ಟು ಅಂತ ನೀವು ಮೊದಲು ತಿಳ್ಕೊಳ್ಬೇಕು, ಅದು ದೊಡ್ಡ ಲೆಕ್ಕ ಇದೆ. ಸೂರ್ಯನ 40,000 ಪಾಲು ದೊಡ್ಡದಾದ್ರಿಂದ ಅದಕ್ಕೆ ಜ್ಯೇಷ್ಠ ಅಂತ ಅವ್ರು ಇಲ್ಲಿಂದ ಕೂತು ಹೇಳಿದ್ದು. ಋಷಿಗಳು ಹೆಸರು ಕೊಟ್ಟದ್ದು, ಒಬ್ಬೊಬ್ರು ಹೆಸರು ಕೊಟ್ಟದ್ದು ಇಲ್ಲಿಂದ ಕೂತು. ಅಂದ್ರೆ ಭೂಗೋಳದ ಕಲ್ಪನೆ ನಾವು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಮ್ಗೆ ಪಿಂಡಾಂಡ ಮತ್ತು ಬ್ರಹ್ಮಾಂಡದ ಒಂದು ಐಕ್ಯ ಚಿಂತನೆ ಬರಬೇಕು. ಐಕ್ಯ ಅಂದ್ರೆ ಇಲ್ಲಿ ಹೇಗಿದೆಯೋ ಅದೇ ಮಾಡೆಲ್ ಆ ಕಡೆ ಇದೆ. ಈ ಮಾಡೆಲ್ ಮತ್ತೆ ಆ ಮಾಡೆಲ್ ಎರಡು ಬೇರೆ ಅಲ್ಲ. ನಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ಮೊದಲು ದೇಹವನ್ನು ಇವತ್ತಿಗೂ ಕುಯ್ದು 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 ನೋಡ್ತೇವೆ. 72,000 ನಾಡಿಗಳಂತೂ ಸಿಗ್ಲಿಲ್ಲ. ಬರೀ ಯಾವುದೋ ರಕ್ತನಾಡಿ, ಬರೀ ಯಾವುದೋ ಹೃದಯದ ಅಪಧಮನಿಗಳನ್ನು ನೋಡಿಕೊಂಡು ಇದೇ ಜಗತ್ತಿನ ಅತ್ಯಂತ ಶ್ರೇಷ್ಠವಾದ ವಸ್ತು ಅಂತ ನಾವು ತಲೆ ಮೇಲೆ ಕಿರೀಟ ಹೊತ್ಕೊಂಡು ಓಡಾಡ್ತೇವೆ. ಆದ್ರೆ ವಸ್ತುತಃ ಅವರಿಗೆ ಅಂತರಂಗದ ಏಕಾಗ್ರತೆಯಿಂದ ಕಂಡ ಸತ್ಯಗಳಿಂದಾಗಿ ಮದುವೆಯ ಸಂದರ್ಭದಲ್ಲಿ ಹಗಲಿಗೆ ಸುಳ್ಳು ಹೇಳುವುದನ್ನು ಪುರೋಹಿತರು ಹೇಳ್ಕೊಡ್ತಾರೆ. ಅಲ್ಲಿ ನೋಡಿ ಅರುಂಧತಿ ನಕ್ಷತ್ರ ಅಂತ. ಅವರು ಹುಡುಗ ತೋರಿಸ್ತಾನೆ, ಹುಡುಗಿ ಹೂ ಹೂ ಅಂತ ತಲೆ ಅಲ್ಲಾಡಿಸ್ತಾಳೆ. ವಸ್ತುತಃ ಅದನ್ನೇ ಯಾಕೆ ತೋರಿಸಿದ್ರು ಅಂತ ಯೋಚನೆ ಮಾಡಿದ್ರೆ ಅದೊಂದು ಅದ್ಭುತವಾದ ಸಂಗತಿ. ಅದು ಇಡೀ ಜಗತ್ತಿನಲ್ಲಿ ತಾರಾಮಂಡಲದಲ್ಲಿ ಟ್ವಿನ್ ಸ್ಟಾರ್ಗಳು ತುಂಬಾ ಇವೆ, ಜೋಡಿ ನಕ್ಷತ್ರಗಳು ಅಂತ ಹೇಳ್ತಾರೆ ಅದನ್ನ. ಜೋಡಿ ನಕ್ಷತ್ರಗಳಲ್ಲಿ ಈ ಅರುಂಧತಿ ವಸಿಷ್ಠ ಅನ್ನುವ ನಕ್ಷತ್ರ ಮಾತ್ರ ಎಲ್ಲದಕ್ಕಿಂತಲೂ ಡಿಫರೆಂಟ್. ಅದನ್ನೇ ಮದುವೆ ಸಂದರ್ಭದಲ್ಲಿ ಯಾಕೆ ತೋರಿಸಿದ್ರು ಇನ್ನೂ ಸ್ವಾರಸ್ಯಕರ ವಿಷಯ ಏನು ಅಂದ್ರೆ, ಬೇರೆ ಜೋಡಿ ನಕ್ಷತ್ರಗಳಲ್ಲಿ ಒಂದು ಕಡೆ ನಿಂತಿರುತ್ತೆ ಸ್ಥಿರವಾಗಿ, ಇನ್ನೊಂದು ಅದಕ್ಕೆ ಸುತ್ತ ಹಾಕ್ತಾ ಇರುತ್ತೆ. ತುಂಬ ನಕ್ಷತ್ರದ ಸ್ವರೂಪ ಇದೆ, ಹೀಗೆ ತುಂಬ ನಕ್ಷತ್ರಗಳಿವೆ. ಆದರೆ ಈ ಅರುಂಧತಿ ವಸಿಷ್ಠ ಮಾತ್ರ ಎರಡು ಜೊತೆಗೇ ಮೂವ್ ಆಗ್ತಾ ಇರುತ್ತೆ ಒಟ್ಟಿಗೆ. ಅಂದ್ರೆ ಗಂಡು ಹೆಣ್ಣನ್ನು ಸುತ್ತುವುದು ಅಲ್ಲ, ಹೆಣ್ಪೆಕಡು ಆಗಬಾರ್ದು, ಹೆಣ್ಣು ಬರೀ ಗಂಡನ್ನು ಸುತ್ತುವುದು ಅಲ್ಲ, ಬರೀ ನನಗೆ ಇರುವುದೇ ಬದುಕಿನ ಇಷ್ಟೇ ಸೀಮಿತವಾದ ಅವಕಾಶ ಅಂತ ಯೋಚನೆ ಮಾಡುವುದಲ್ವಾ. ತನ್ನ ಸಾಮರ್ಥ್ಯವನ್ನ ಪರಸ್ಪರ ಇಬ್ಬರೂ ಹೊಂದಾಣಿಕೆಯಿಂದ ಹಂಚಿಕೊಂಡು ಬದುಕಬೇಕು ಅನ್ನೋದನ್ನ ಹೇಳಲಿಕ್ಕೋಸ್ಕರ ಅರುಂಧತಿ ವಸಿಷ್ಠರು ಹೇಗೆ ಪಾತಿವ್ರತ್ಯದಿಂದ ಚೆನ್ನಾಗಿ ತಮ್ಮ ಬದುಕನ್ನ ನಡೆಸಿದ್ರು, ಸಮರ್ಥವಾಗಿ ನಡೆಸಿದ್ರು. ಯಾಕೆಂದ್ರೆ ಋಷಿ ಪೂಜೆಯಲ್ಲಿ ನೆನಪಿಸಿಕೊಳ್ಬೇಕಾದ ಹೆಣ್ಣುಮಗಳು ಅರುಂಧತಿ ಅಂದ್ರೆ, ಈ ಸ್ಕಂದನ ಹುಟ್ಟಿನ ಸಂದರ್ಭದಲ್ಲಿ ಸ್ವಾಹ ಎಲ್ಲ ಋಷಿ ಪತ್ನಿಯರ ದೇಹವನ್ನು ತೊಡುತ್ತಾಳೆ. ಆಗ ಬೇರೆ ಎಲ್ಲ ಋಷಿ ಪತ್ನಿಯರನ್ನ ಸೇರಬೇಕು ಅನ್ನುವ ಅಗ್ನಿಯ ಆಲೋಚನೆಗೆ ಆ ಸ್ವಾಹನೇ ಆ ಕಾಮವನ್ನು ತಣಿಸ್ತಾಳೆ. ಆದ್ರೆ ಯಾವಾಗ ವಸಿಷ್ಠರ ಹೆಂಡತಿಯಾದ ಅರುಂಧತಿಯ ದೇಹವನ್ನು ತೊಡಬೇಕು ಅಂತ ಹೋದ್ರೆ ಏನು ಮಾಡಿದ್ರೂ ಆಗಲ್ಲ. ಕೊನೆಗೆ ಯೋಚನೆ ಮಾಡ್ತಾಳೆ, ಇದು ಇನ್ನೊಬ್ಬರು ತಪ್ಪಿಯೂ ಕೂಡ ಅಂಥ ಯೋಚನೆ ಮಾಡ್ಲಿಕ್ಕೆ ಆಗದಿರುವಷ್ಟು ನಿಷ್ಠೆ ಅವರಿಬ್ಬರ ಮನಸ್ಸಿನ ಹೊಂದಾಣಿಕೆಯಲ್ಲಿ ಇರುವುದು. ಪಾತಿವ್ರತ್ಯ ಅಂತ ಇರುವುದು ಎಲ್ಲೋ ಹೊರಗಿನಿಂದ ವೇಷಭೂಷಣದಲ್ಲಿ ಅಲ್ಲ,
ಅವರ ಹೊಂದಾಣಿಕೆ, ಅವರ ಮನಸ್ಸಿನ ಆಲೋಚನೆಗೆ ಸರಿಯಾಗಿ ನಡೆಯುವಂತಹ ಒಂದು ತಾಕತ್ತು ಏನಿದೆ ಅದು ಅರುಂಧತಿ ವಸಿಷ್ಠರಲ್ಲಿ. ಸ್ಯಾದ್ ವಸಿಷ್ಠಸ್ಯಾಪ್ಯರುಂಧತಿ, ಮದುವೆಯ ಸಂದರ್ಭದಲ್ಲಿ ಪುರೋಹಿತರ ಆಶೀರ್ವಾದ ಮಾಡುವಾಗಲೂ ಇದೇ ಆಶೀರ್ವಾದ ಮಂತ್ರವನ್ನು ಹೇಳ್ತಾರೆ. ತುಂಬ ಮಂತ್ರ ಇದೆ, ಬಹಳ ಸುಂದರವಾದ ಮಂತ್ರಗಳಿವೆ. ಆದರೆ ಪುರೋಹಿತರು ಹೇಳಿಬಿಡ್ತಾರೆ, ಇವರು ತಾಳಿ ಕಟ್ಟುವುದಾಗೋಗುತ್ತೆ. ವಸ್ತುತಃ ಅದು ಹುಡುಗ ಹೇಳಬೇಕಾದ ಮಂತ್ರಗಳು ತುಂಬ ಇದೆ, ಕೇವಲ ಅವರಿಬ್ಬರ ಪರ್ಸನಲ್ ಆದ ಮಂತ್ರಗಳಿವೆ ಅಲ್ಲಿ. ಅದನ್ನು ಪುರೋಹಿತರು ಹೇಳ್ತಾರೆ. ಯಾಕೆ ಅಂದರೆ ಪುರೋಹಿತರಿಗೂ ಅರ್ಥ ಗೊತ್ತಿಲ್ಲ, ಇವನಿಗೂ ಅರ್ಥ ಗೊತ್ತಿಲ್ಲ. ಆ ಹೆಣ್ಣಿನ ಬಗ್ಗೆ ತನ್ನ ಏಕಾಂತದ ಸಂಬಂಧವನ್ನು ಹೇಳಬೇಕಾದ ಪುರುಷನ ಮಾತನ್ನ ಪುರೋಹಿತರು ಹೇಳ್ತಾರೆ. ಅಂದ್ರೆ ಇದು ನಮ್ಮಲ್ಲಿ ಕೇವಲ ಒಂದು ಕ್ರಮ ಅಂತ ಆಗಿದೆ ಅಂತ ಅಂದ್ರೆ ಒಂದು ನಾಟಕ ಕಂಪನಿಯಲ್ಲಿ ಮೊದಲೇ ಬಂದು ರೆಡಿ ಮಾಡಿ ಶ್ರೀನಿವಾಸ ಕಲ್ಯಾಣ ಅಂತ ಎಲ್ಲ ಸಿದ್ಧ ಮಾಡಿ ಮಾಡ್ಕೊಳ್ತಾರಲ್ಲ, ಹಾಗೆ ಇದು ಕೂಡ ಒಂದು ಕೇವಲ ಆಟಿಕೆಯ ತರ ಆಗೋಗಿದೆ ಅಷ್ಟೇ. ಆದ್ರೆ ಆ ಪ್ರತಿಯೊಂದು ಸ್ಟೆಪ್ಪಲ್ಲೂ ನಾವು ಮದುವೆಯ ಸಂದರ್ಭದಲ್ಲಿ ಕೊಟ್ಟ ಸಂಸ್ಕಾರಗಳೇನೇನಿದೆ ಅದಕ್ಕೆ ಬಹಳ ಅರ್ಥ ಇದೆ. ನಮ್ಮ ಬದುಕಿನ ಮುಂದಿನ ಕೊನೆಯ ಹೆಜ್ಜೆಯ ತನಕವೂ ನಾವು ಹೇಗೆ ನಡೆಯಬೇಕು, ಪ್ರತಿಯೊಬ್ಬರಿಗೂ ನಮ್ಮ ನಮ್ಮ ಭಾವನೆಗಳ ಜೊತೆಗೆ ಕ್ಲಾಶ್ ಆಗದ ಹಾಗೆ ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನು ಸೂಚಿಸ್ಲಿಕ್ಕೋಸ್ಕರ ಅರುಂಧತಿ ವಸಿಷ್ಠ. ಅಂದ್ರೆ ಇದು ಭೂಗೋಳದ ಕಲ್ಪನೆಯನ್ನು ಕೊಡುವಾಗ ಹಿಂದಿನವರಿಗೆ ಅಲ್ಲಿ ಕೊಡುವ ಪ್ರತಿಯೊಂದು ನಕ್ಷತ್ರಗಳ ಹೆಸರು ಅಷ್ಟೇ ಚಂದ. ಅದು ನೀವು ಅದನ್ನೇ ಒಂದು ದೊಡ್ಡ ಆಲೋಚನೆ ಮಾಡಿಕೊಂಡು ಅಶ್ವಿನಿ, ಭರಣಿ, ಕೃತ್ತಿಕಾ, ರೋಹಿಣಿ ಹೀಗೆ ಯಾಕೆ ಬಂತು, ಈ ಹೆಸರುಗಳ ಹಿಂದೆ ಇರುವ ಮರ್ಮ ಏನು, ಇದಕ್ಕಿರುವ ರಾಶಿಗಳ ಸಂಕೇತಗಳಿಗೆ ಯಾಕೆ ಅಷ್ಟಕ್ಕೆ ಕಲ್ಪನೆ ಕೊಟ್ಟರು, ಒಂದೊಂದು ಆ ಷಷ್ಟಾಂಶದಲ್ಲಿ ಯಾಕೆ ವಿಂಗಡಣೆ ಆಗುತ್ತೆ, 60 ಅಂಶದಲ್ಲಿ ಯಾಕಾಗುತ್ತೆ, 12 ಅಂಶದಲ್ಲಿ ಯಾಕಾಗುತ್ತೆ, ಅದು ಆ 365 ದಿನಗಳು ಅಂತಾನೆ ಯಾಕಾದವು, ಗುರುವಿನ ಸುತ್ತಾಟಕ್ಕೂ ಈ ಭೂಮಿಯ ಸುತ್ತಾಟಕ್ಕೂ ಏನು ಸಂಬಂಧ, 5 ವತ್ಸರಗಳನ್ನು ಹೇಳ್ತಾರೆ, ಅನುವತ್ಸರ, ಇಡಾವತ್ಸರ, ಪರಿವತ್ಸರ, ಸಂವತ್ಸರ, ವತ್ಸರ ಅಂತ, ಇದಕ್ಕೆಲ್ಲ ಏನು ಸಂಬಂಧ. ಇಷ್ಟು ಯೋಚಿಸಿದ್ರೆ ನಮಗೆ ತಲೆ ಸಿಡಿದು ಹೋಗುವಷ್ಟು ವಿಷಯವನ್ನು ವೇದವ್ಯಾಸರು ತುಂಬಿಕೊಟ್ಟಿದ್ದಾರೆ. ನಮಗೆ ನಮ್ಮ ಮನೆಯ ಸೋರ್ತಾ ಇರುವ ನಳ್ಳಿ ಬಗ್ಗೆ ಯೋಚನೆ ಮಾಡಲಿಕ್ಕೆ ಟೈಮ್ ಇಲ್ಲ, ಇನ್ನು ಎಲ್ಲೋ ಆಕಾಶದ ಆ ಕಡೆ ತುದಿಯಲ್ಲಿರುವಂತಹ ಆ ಗ್ರಹದ ಸುತ್ತಾಟವನ್ನು ತಿಳ್ಕೊಂಡು ನಮ್ಗೇನಾಗ್ಬೇಕ್ರಿ ಅಂತ ನಾವು ಅದನ್ನು ಬಿಟ್ಬಿಟ್ಟಿದ್ದೇವೆ. ಅದರಿಂದಾಗಿ ಇವತ್ತಿಗೂ ಭೂಗೋಳ ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಮ ಹತ್ರ ಸಾಮರ್ಥ್ಯವೇ ಒದಗ್ತಾ ಇಲ್ಲ. ಆದರೆ ಒಂದು ಸಂಗತಿ, ಇವತ್ತಿನ ವಿಜ್ಞಾನದಿಂದ ಕಂಡಷ್ಟು ಸಂಗತಿಗಳನ್ನ ಸಮರ್ಥನೆ ಮಾಡ್ಲಿಕ್ಕೆ ಹೋಗಿ ನಾವು ವೇದಾಂತವಾದ ಋಷಿಗಳು ಹೇಳಿದಂತಹ ಮಾತನ್ನ ತೀರಾ ನಿರ್ಲಕ್ಷ್ಯ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಅಲ್ಲಲ್ಲಿ ಕೆಲವೊಂದು ಸರ್ತಿ ಅವರಿಗೆ ಇದು ಋಷಿಗಳು ಹೇಳಿದ ಮಾತೆ ಸರಿ ಇದೆ ಅಂತ ಅಲ್ಲಲ್ಲಿ ಫ್ಲಾಶ್ ಆಗಿದ್ದು ಇದೆ. ಆದ್ರೆ ನಾವು ಇವತ್ತು ಇಲ್ಲಿ ಹೇಳಿದ್ದನ್ನ ಸಮರ್ಥಿಸ್ಲಿಕ್ಕೆ ಹೋಗಿ ಅದನ್ನು ನಿರಾಕರಣೆ ಮಾಡ್ಲಿಕ್ಕೂ ಎದುರುಗಡೆ ಇರುವ ಪ್ರತ್ಯಕ್ಷ ಅದೇ. ಆದ್ರಿಂದಾಗಿ ಈಗ ಭೂಮಿ ಕೇಂದ್ರಿತವೋ ಸೂರ್ಯ ಕೇಂದ್ರಿತವೋ ಅಂತ ಪ್ರಶ್ನೆ ಮಾಡಿದ್ರೆ ಪ್ರಶ್ನೆ ಮಾತ್ರ ಜಗಳ ಆಗುತ್ತೆ ಅಷ್ಟೇ ಹೊರತು 1-2 ಗಂಟೆ ಈ ವಿಷಯ ತೀರ್ಮಾನ ಆಗುತ್ತೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಆಕ್ಷೇಪ ಮಾಡುವನು ಕೂಡ ಲೆಕ್ಕಾಚಾರದಿಂದ ಈ ಜಗತ್ತಿನ ಸುತ್ತಾಟವನ್ನ ಲೆಕ್ಕದಲ್ಲಿ ಹೇಳ್ತಾ ಇದ್ದಾನೆ. ನಾವು ಕೂಡ ಭಾಗವತದಲ್ಲಿದೆ, ಮಹಾಭಾರತದಲ್ಲಿದೆ, ರಾಮಾಯಣದಲ್ಲಿದೆ ಅಂತ ಕಿತ್ತಾಡ್ತೇವೆ ಹೊರತು ನಮಗೂ ಕೂಡ ಇದನ್ನು ಅನುಭವಿಸಿ ಹೇಳುವಂತಹ ತಾಕತ್ತು ಖಂಡಿತ ಇಲ್ಲ. ಆದ್ರೆ ಒಂದಂತೂ ಸತ್ಯ, ಇದರ ಹಿಂದೆ ಒಂದು ಬಹಳ ಸುಂದರವಾದ ವಿಜ್ಞಾನ ಇದೆ ಅನ್ನೋದನ್ನು ಮಾತ್ರ. ಯಾಕೆಂದ್ರೆ ಅವರು ಹೇಳ್ತಾರೆ, ನೀವು ನೋಡಿದ ಭೂಭಾಗಕ್ಕಿಂತ ಹೆಚ್ಚು ನೋಡದ ಭೂಭಾಗ ಇದೆ. ಯಾಕೆಂದ್ರೆ ಇವತ್ತು ನಾವು ನೋಡುವ ಶ್ರೀಲಂಕಾ ಅಲ್ವೇ ಅಲ್ಲ. ಯಾಕೆಂದ್ರೆ ಅಲ್ಲಿ ಹನುಮಂತ ಹಾರಿದ್ದು 100 ಯೋಜನ ದೂರ, ಇದು 36 ಕಿಲೋಮೀಟರ್ ದೂರ ಇರುವುದು. ಇನ್ನೂ ಕಾಣದ ಯಾಕೆಂದ್ರೆ ಅದೇ ರಾಮಾಯಣದಲ್ಲಿ ಒಂದು ಮಾತಿದೆ, ವಿಭೀಷಣ ಅಂದ್ರೆ ಲಂಕೆಯನ್ನು ಆಳುವಾಗ ಎಷ್ಟೋ ಭೂಭಾಗಕ್ಕೆ ಯಾರಿಗೂ ಬರ್ಲಿಕ್ಕೆ ಪ್ರವೇಶ ಮಾಡ್ಲಿಕ್ಕೆ ಆಗದಂತಹ ಅದೃಶ್ಯದ ಸ್ಥಿತಿಯಲ್ಲಿದೆ ಅಂತ. ಮಧ್ವವಿಜಯದಲ್ಲೂ ಬರುತ್ತೆ, ಉತ್ತರ ಬದರಿಗೆ ಹೋದ್ರು ಅಂತಂದ್ರೆ ಎಲ್ರಿಗೂ ಹೋಗಲಿಕ್ಕಾಗದಂತಹ ಸ್ಥಳಕ್ಕೆ ಮಧ್ವಾಚಾರ್ಯರು ಹಾರಿಕೊಂಡು ಹೋದ್ರು, ಸತ್ಯತೀರ್ಥರು ತಿರುಗಿ ವಾಪಸ್ ಬರಬೇಕಾದ ಸ್ಥಿತಿ ಬಂತು ಅಂತ. ಇವತ್ತು ನಾವು ಹೇಳ್ಬೋದು, ನಾವು ಹೆಲಿಕಾಪ್ಟರಿಂದ ಅಲ್ಲಿ ತನಕ ಹೋಗ್ತೇವೆ, ಇಲ್ಲಿ ತನಕ ಹೋಗ್ತೇವೆ ಅಂತ. ಕೆಲವು ಹೋದದ್ದು ನಾಪತ್ತೆ, ಬಂದದ್ದು ಸುದ್ದಿ ಇಲ್ಲ. ಅಂದ್ರೆ ಕೆಲವೊಂದು ಅಂಶದಲ್ಲಿ ನಾವು ವಿಜ್ಞಾನವನ್ನ ಒಂದು ವಿಷಯ ನಮಗೆ ಈ 2 ಬೈಫರ್ಕೇಟ್ ಮಾಡುವ ಬುದ್ಧಿ ಗೊತ್ತಾಗ್ಬೇಕು. ಮೊದಲು ಏನು ಅಂದ್ರೆ, ಯಾವುದು ಕಣ್ಣಿಗೆ ಕಾಣುವ ವಿಷಯವೋ ಅಲ್ಲಿ ವಿಜ್ಞಾನವನ್ನ ನಾವು ಒಪ್ಪಬಹುದು, ಯಾವುದು ಕಣ್ಣಿಗೆ ಕಾಣದೇ ಇರುವ ವಿಷಯವೋ ಅಂತಹ ವಿಷಯದಲ್ಲಿ ವಿಜ್ಞಾನ ಅನ್ನೋದು ಕೂಡ ಕೇವಲ ಹೈಪೋಥೆಟಿಕಲ್ ಆಗಿ ಅನೇಕ ಊಹೆಗಳನ್ನು ಮಾಡ್ಕೊಂಡು ಹೋಗಿ ಹೇಳುವುದಷ್ಟೇ ಹೊರತು ಅದರಿಂದಲೂ ಪೂರ್ತಿ ಸಿದ್ಧಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಸಮಸ್ಯೆ ಆಗಿರೋದೇನು ಅಂದ್ರೆ, ವಿಜ್ಞಾನ ಓದಿದವರಿಗೆ ವೇದಾಂತ ಗೊತ್ತಿರುವುದಿಲ್ಲ, ವೇದಾಂತ ಓದಿದವರಿಗೆ ವಿಜ್ಞಾನ ಗೊತ್ತಿರುವುದಿಲ್ಲ. ಇಬ್ಬರೂ ಕೂಡ ನಮ್ದು ಸರಿ ಅಂತ ಆಗ್ರಹಗಳಾಗಿ ಪರಸ್ಪರ ತಮ್ಮ ಬೆನ್ನನ್ನು ತಾವೇ ತಟ್ಟಿಕೊಳ್ಳುವಂತಹ ಹೆಗ್ಗಳಿಕೆ ಆಗಿದೆ ಹೊರತು ವಸ್ತುತಃ ಇಬ್ಬರೂ ಜೊತೆ ಕೂತ್ರೆ ವಸ್ತು ಸಂಗತಿಗಳು ಯೋಚನೆ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಅಂತಹ ಬಹಳಷ್ಟು ಅಂಶಗಳನ್ನ ಸದ್ಯಕ್ಕೆ ಯೋಚನೆ ಮಾಡುವಾಗ ಅನಿಸುವುದೇನು ಅಂತಂದ್ರೆ, ಭೂಮಿ ಸುತ್ತುತ್ತಾ ಇದೆ ಸೂರ್ಯನನ್ನ, ಸೂರ್ಯನಿಗೂ ಕೂಡ ಒಂದು ಸ್ಥಿರವಾದ ಕಕ್ಷೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ.
ಒಂದು ವಿಷಯ ಯಾಕೆ ಹಾಗೆ ಅಂತಂದ್ರೆ, ಎಲ್ಲಿ ಉಷ್ಣತೆ ಪ್ರೊಡ್ಯೂಸ್ ಆಗುತ್ತೋ ಅಲ್ಲಿ ಕ್ರಿಯೆ ಇರಲೇಬೇಕು. ಕ್ರಿಯೆ ಇಲ್ಲದೆ ಇದ್ರೆ ಉಷ್ಣತೆ ಪ್ರೊಡ್ಯೂಸ್ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಸುಮ್ಮನೆ ನಿಂತ ಕಡೆಯಿಂದ ಬಿಸಿ ಹುಟ್ಟುವುದೇ ಸಾಧ್ಯ ಇಲ್ಲ. ಅಲ್ಲಿ ಪರಸ್ಪರ ತಿಕ್ಕಾಟವೋ ಚಲನೆಯೋ ಏನಾದ್ರೂ ಇದ್ರೆ ಮಾತ್ರ ಬಿಸಿ ಹುಟ್ಟುವುದು ಸಾಧ್ಯ. ಹಾಗೆ ಸೂರ್ಯನ ಕಕ್ಷೆಯ ಸುತ್ತದ ತನ್ನ ಸುತ್ತುವಿಕೆಯ ಜೊತೆಗೆ ನಿಧಾನಕ್ಕೊಂದು ದೊಡ್ಡ ಮೂಮೆಂಟು, ಬಹಳ ದೀರ್ಘಾವಧಿಯ 12,000 13,000 ವರ್ಷಕ್ಕೆ ಬಹಳ ಒಂದು ಸಣ್ಣ ಜಾಗ ಈ ಕಡೆಯಿಂದ ಆ ಕಡೆಗೆ ಬರುವಂಥದ್ದನ್ನು ಹೇಳುತ್ತೆ. ಅಂದ್ರೆ ಆ ಇಡೀ ಒಂದು ಸೌರ ಮಂಡಲ ಏನಿದೆ ಅದು ಧ್ರುವ ನಕ್ಷತ್ರಕ್ಕೆ ಸುತ್ತು ಬರ್ತಾ ಇದೆ ಅಂತ. ಅಂದ್ರೆ ಧ್ರುವ ಮಂಡಲ ಅನ್ನೋದನ್ನು ಕೇಂದ್ರವಾಗಿ ಮೇರೋಹ ಪ್ರದಕ್ಷಿಣೆಗೆರೆ ಸೇವಾಮಹೇ ಭಾಸ್ಕರನ್ ಅಂತ ನವಗ್ರಹವನ್ನು ಸ್ತೋತ್ರ ಮಾಡುವಾಗ ಹೇಳುತ್ತಾರೆ. ಮೇರುವನ್ನ ಮೂಲದಲ್ಲಿ ಇಟ್ಟುಕೊಂಡು ಧ್ರುವಕ್ಕೆ ಸುತ್ತು ಬರುವಂತಹ ಎಲ್ಲ ಸೂರ್ಯಮಂಡಲವನ್ನ, ಚಂದ್ರಮಂಡಲವನ್ನ ಇತ್ಯಾದಿ ಗ್ರಹಗಳನ್ನ ಸ್ತೋತ್ರ ಮಾಡುವಾಗ ಇನ್ನೊಂದು ಡೌಟ್ ಬಂತು. ಈಗ ಸೂರ್ಯವನ್ನ ಗ್ರಹ ಅಂತ ಹೇಳಿಬಿಟ್ರಲ್ವಾ? ನಮ್ಮ ಪ್ರಕಾರ ಸೂರ್ಯ ಅಂದ್ರೆ ನಕ್ಷತ್ರ, ನೀವು ಗ್ರಹ ಅಂತ ಹೇಳ್ತೀರಿ. ಇಲ್ಲೇ ನಿಮ್ಮ ದಡ್ಡತನ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅಂತ. ಇಲ್ಲಿ ಇನ್ನೊಂದು ಆಲೋಚನೆ ಮಾಡಬೇಕು. ಯಾವಾಗಲೂ ಒಂದು ಡೆಫಿನೇಷನ್ ಅವರವರು ಶಾಸ್ತ್ರದಲ್ಲಿ ಏನು ಕೊಡುತ್ತಾರೆ ಅಂತ ಯೋಚನೆ ಮಾಡಿ ಅವರನ್ನು ಬೈಯುವುದಾಗ್ಲಿ ಅಥವಾ ಅವರನ್ನು ಆಕ್ಷೇಪಿಸುವುದಾಗ್ಲಿ ಮಾಡಬೇಕು. ಶಾಸ್ತ್ರದ ಪ್ರಕಾರ ಗ್ರಹ ಅಂದ್ರೆ, ವಿಜ್ಞಾನದ ಪ್ರಕಾರ ಗ್ರಹ ಅಂದ್ರೆ ಏನು? ಇನ್ನೊಂದರಿಂದ ಆಶ್ರಯಿಸಿ ಬೆಳಕು ಪಡೆಯುವಂತಹದ್ದು ಅಂತ ಅರ್ಥ. ಜ್ಯೋತಿಷ್ಯದಲ್ಲಿ ಹಾಗಲ್ಲ ಹೇಳಿದ್ದಲ್ಲಿ. ಗ್ರಹ ಅನ್ನುವ ಶಬ್ದಕ್ಕೆ ಅರ್ಥ ಅಲ್ಲಿರುವುದು ಗೃಹ್ಯತೆ ಅನೇನ ಇತಿ ಗ್ರಹ ಅಂತ. ಗೃಹ್ಯತೆ ಅಂದ್ರೆ ಯಾವುದು ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರಿ ನಮ್ಮ ಮನಸ್ಸನ್ನ ಹಿಡಿದಿಟ್ಟುಕೊಳ್ಳುತ್ತೋ ಅದು ಗ್ರಹ. ಸೂರ್ಯನ ಪರಿಣಾಮ ಇಲ್ವಾ ಮನಸ್ಸಿನ ಮೇಲೆ? ಬೆಳಗ್ಗೆ ಸೂರ್ಯೋದಯ ಆಗುವ ಮುಂಚೆ ಮೋಡ ಕವಿದಿದ್ರೆ ಯಾಕೋ ಇವತ್ತು ಮೂಡೇ ಇಲ್ಲ, ಏನು ಬೇಡ ಅಂತ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಈ ಪ್ರಕೃತಿಯಲ್ಲಿ ಯಾವ ಚಟುವಟಿಕೆಯೂ ಸ್ವಚ್ಛವಾಗಿರಲ್ಲ. ಅಂದ್ರೆ ಸೂರ್ಯ ಅಂತ ಅನ್ನೋದನ್ನ ಗ್ರಹ ಅಂತ ಹೇಳಿದ್ದು ನಮ್ಮ ಮನಸ್ಸಿನ ಮೇಲೆ ಬೀಳುವ ಪರಿಣಾಮವನ್ನು ಇಟ್ಟುಕೊಂಡು. ಅದು ಚಂದ್ರನದ್ದಂತೂ ಇನ್ನೂ ಸ್ಪಷ್ಟ. ನೀವು ಪೊಲೀಸ್ ಇಲಾಖೆಯ ದಾಖಲೆಗಳನ್ನು ನೋಡಿದ್ರೆ ಹುಣ್ಣಿಮೆ ಅಮಾವಾಸ್ಯೆ ಜಾಸ್ತಿ ಕೇಸುಗಳಿರ್ತವೆ. ಅದು ಮನಸ್ಸಿನ ಉದ್ರೇಕದಿಂದ ಆಗುವಂತಹದ್ದು. ಬೇರೆ ದಿವಸಗಳಲ್ಲಿ ಅಂತಹ ಪರಿಣಾಮ ಇರುವುದಿಲ್ಲ. ಆದರೆ ಇಷ್ಟು ಪರಿಣಾಮ ಆಗುವುದನ್ನು, ಚಂದ್ರನ ಒಂದು ಪರಿಣಾಮ ಮನಸ್ಸಿನ ಮೇಲೆ ಉಬ್ಬರ ಇಳಿತ ಅನ್ನೋದು ಸಮುದ್ರದಲ್ಲಿ ಹೇಗಿದೆಯೋ ಹಾಗೆ ಮನುಷ್ಯನ ಮನಸ್ಸಿನ ಮೇಲೂ ಇದೆ. ಅದನ್ನು ಇಟ್ಟುಕೊಂಡು ಅವರು ಅದನ್ನು ಗ್ರಹ ಅಂದ್ರು. ನಾವು ಉಪಗ್ರಹ ಅಂತ ಹೇಳ್ತೇವೆ, ಭೂಮಿಗೆ ಸುತ್ತ ಹಾಕತ್ತೆ ಎನ್ನುವ ಕಾರಣಕ್ಕೆ. ಆದ್ರೆ ಅವರ ಪ್ರಕಾರ ಉಪಗ್ರಹ ಗ್ರಹ ಅಂತ ಅನ್ನೋದು ಮುಖ್ಯ ಅಲ್ಲ, ಮನಸ್ಸಿನ ಮೇಲೆ ಪರಿಣಾಮ ಬೀರ್ತಾ ಇದೆಯಾ, ಹಾಗಾಗಿ ಅದನ್ನು ಗ್ರಹ ಅಂತ ಕರೆದ್ರು. ಹಾಗಾದ್ರೆ ಯುರೇನಸ್, ಪ್ಲೂಟೋ, ನೆಪ್ಚೂನ್ ಎಲ್ಲ ಯಾಕೆ ಹೇಳಲಿಲ್ಲ ಅಂದ್ರೆ, ಅದು ಭೂಮಿಯ ಭಾಗಕ್ಕೆ ಅತ್ಯಂತ ದೂರದ ಗ್ರಹಗಳು, ಅದರ ಪರಿಣಾಮ ಅತ್ಯಂತ ಸೂಕ್ಷ್ಮ. ಅದು ಹೇಳದೇ ಇದ್ರೂ ನಡೆಯುತ್ತೆ. ಅದು ಗೊತ್ತಿರಲಿಲ್ಲ ಅಂತ ಅರ್ಥ ಅಲ್ಲ. ಯಾಕೆಂದ್ರೆ ಭಾಗವತದಲ್ಲೇ ಹೇಳುವಾಗ ಇಂತಹ ಸಾವಿರಾರು ಗ್ರಹ ತಾರೆಗಳು ಉಲ್ಕೆಗಳೆಲ್ಲ ಇವೆ ಅಂತ ಅವರು ಉಲ್ಲೇಖ ಮಾಡ್ತಾರೆ. ಆದ್ರೆ ಉದ್ದೇಶ ಇನ್ನೊಂದು ಮಧ್ಯದಲ್ಲಿ ಡೌಟ್ ಬಂತು. ರಾಹುಕೇತು ಅಂತ ಅನ್ನೋದು ಇಲ್ವೇ ಇಲ್ಲ. ನೀವು ಗ್ರಹ ಅಂತ ಹೇಳ್ತೀರಿ, ಆದ್ರೆ ನಮ್ಗೆ ಇವತ್ತು ಕಾಣ್ಲಿಕ್ಕೆ ಸಿಗುದಿಲ್ಲ. ಅದಕ್ಕೆ ಅಲ್ಲಿ ಹೆಸರಿದೆ, ಛಾಯಾಗ್ರಹ ಅಂತ. ಅದು ನೆರಳೇ ಗ್ರಹವಾಗಿ ಕಾಡುವುದು, ನೆರಳು ಗ್ರಹಿಸುವುದು. ಅದಕ್ಕೆ ರಾಮಾಯಣ ಒಂದು ಕ್ಲೂ ಕೊಟ್ಟಿತು. ಹನುಮಂತ ಹಾರಿ ಹೋಗುವಾಗ ನೆರಳಿನಿಂದೇ ಹಿಡಿದು ಎಳೆಯುವಂತಹ ಶಕ್ತಿಯಾಗಿ ಸಿಂಹಿಕೆ ಹನುಮಂತನನ್ನ ತಡೀತಾಳೆ. ಹಾಗೆ ತಡೆಯುವಾಗ ಅದೊಂದು ಕೆಟ್ಟ ಶಕ್ತಿಯಾಗಿ ಇದ್ದದ್ದನ್ನೇ ಅವರು ಗ್ರಹ ಅಂತ ಕರೆದ್ರು. ಅದು ಮನುಷ್ಯನ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂತ. ಆದ್ರೆ ಅದಕ್ಕೊಂದು ವಿಶೇಷತೆ ಏನು ಅಂದ್ರೆ, ಭಗವಂತನ ಅನುಗ್ರಹದಿಂದಾಗಿ, ಅಮೃತವನ್ನು ಕುಡಿದ ಸಂಪರ್ಕದಿಂದಾಗಿ ದುಷ್ಟರಲ್ಲಿ ಶಿಷ್ಟರಲ್ಲಿ ಅವರವರು ಮಾಡುವ ಕರ್ಮಕ್ಕೆ ಅಥವಾ ಅವರ ಪ್ರಾರಬ್ಧವನ್ನು ಅನುಭವಿಸಲಿಕ್ಕೆ ಬೇಕಾದಂತಹ ಸೂಚನೆಯನ್ನು ನೀನು ಕೊಡ್ಲಿಕ್ಕೆ ಸಮರ್ಥನಾಗಿರ್ತಿ. ಅಂದ್ರೆ ನೀನು ಮಾಡುವಂತಹ ಕೆಲಸದಿಂದ ಇನ್ನಷ್ಟು ಸತ್ಕರ್ಮಗಳು ಲೋಕದಲ್ಲಿ ಜಾಸ್ತಿ ಆಗ್ತವೆ. ಅಷ್ಟೇ ನಿನಗೆ ಅದು ಸೂರ್ಯರನ್ನ ಚಂದ್ರನ, ಅದು ಕತೆ ಕೇಳಲಿಕ್ಕೆ ನಮ್ಗೆ ಸುಲಭ ಆಗ್ಬೇಕಲ್ವಾ, ಚಂದ ಇರ್ಬೇಕು ಮಕ್ಕಳಿಗೆ. ಅದಕ್ಕೋಸ್ಕರ ಸೂರ್ಯನ ಮೇಲೆ ಕೋಪ ಬಂತು, ಚಂದ್ರನ ಮೇಲೆ ಕೋಪ ಬಂತು, ಅದಕ್ಕೆ ಗ್ರಹಣ ಹಿಡಿಯಿತು ಅಂತ ಏನೇನೋ ಕತೆ ಹೇಳಿದ್ವಿ. ಅದು ಈ ಭೂಮಿ ಮತ್ತು ಸೂರ್ಯನ ನಡುವೆ ಚಂದ್ರ ಬಂದ ಸಂದರ್ಭದಲ್ಲಿ ಮಧ್ಯದಲ್ಲಿ ಒಂದು ನೆರಳು ಬರುತ್ತಲ್ವಾ, ಆ ನೆರಳು ಭೂಮಿಯ ಮೇಲೆ ಬಿದ್ದಾಗ ವಕ್ರೀಭವನ ಉಂಟಾಗಿ ಸೂರ್ಯನ ಕಿರಣಗಳು ಕ್ರಾಸ್ ಆಗಿ ಬಂದಾಗ ಅದೇ ವಿಷವಾಗುತ್ತೆ. ಅಂದ್ರೆ ಎಷ್ಟು ಹಿಂದಿನವರು ಯೋಚನೆ ಮಾಡಿದ್ರು. ಪ್ರತಿಯೊಂದು, ನಾವು ಗ್ರಹಣ ಸಂದರ್ಭದಲ್ಲಿ ಏನು ತಿಂದ್ವಿ, ನಮ್ಗೇನು ಆಗ್ಲಿಲ್ಲ ಅಂತ ಈ ತಲೆ ಹರಟೆ ಮಾತನಾಡುವವರೆಲ್ಲ ಟಿವಿಯಲ್ಲೇ ಕೂತ್ಕೊಂಡು ದೊಡ್ಡದಾಗಿ ಮಾತಾಡ್ತಾರೆ. ಅವರು ಉಪವಾಸ ಮಾಡಿ ಅಂತ ಹೇಳಿದ್ರ ಉದ್ದೇಶ ನೀವು ತಿಂದ ಆಹಾರದಲ್ಲಿ ವಿಷ ಇರುತ್ತೆ, ತಿಂದ್ರೆ ಸತ್ತೋಗ್ತೀರಿ ಅಂತಲ್ಲ. ಆ ಸಂದರ್ಭದಲ್ಲಿ ಮನಸ್ಸು ಬಹಳ ಸೂಕ್ಷ್ಮವಾದ ಸ್ಥಿತಿಯಲ್ಲಿ ಇರುತ್ತೆ. ಪರಿಸರದ ಪ್ರಭಾವ ಮನುಷ್ಯನ ಮೇಲೆ ಬಹಳ ತೀವ್ರವಾಗಿರುತ್ತೆ. ಅಂತಹ ಸಂದರ್ಭದಲ್ಲಿ ಚಂಚಲ ಆಗದೆ ಅದನ್ನು ಧ್ಯಾನ ಮಾಡಲಿಕ್ಕೆ ಉಪಯೋಗಿಸಿಕೊಂಡ್ರೆ ಆ ಕಾಲವನ್ನ ಅದು ಹೆಚ್ಚು ನಮ್ಮ ಮನಸ್ಸಿಗೆ ಏಕಾಗ್ರತೆಯನ್ನು ತಂದುಕೊಡುತ್ತೆ. ಹಾಗೆ ಧ್ಯಾನ ಮಾಡಬೇಕು ಅಂದ್ರೆ ಹೊಟ್ಟೆ ಖಾಲಿ ಇರಬೇಕು. ಹೊಟ್ಟೆ ತುಂಬಿದ್ರೆ ತಲೆ ಬೆಲ್ಲ ತೂಗ್ಲಿಕ್ಕೆ ಶುರು ಮಾಡುತ್ತೆ.
ಅದಕ್ಕೋಸ್ಕರ ಆವತ್ತು ತಿನ್ನಬೇಡಿ. ಇನ್ನೂ ಸೂಕ್ಷ್ಮವಾಗಿ ಒಂದಂಶದಲ್ಲಿ ಅದರ ವಕ್ರೀಭವನದ ದುಷ್ಟ ಪರಿಣಾಮ ಆಹಾರದ ಮೇಲೆ ಇದ್ದೇ ಇರುತ್ತೆ. ಇವತ್ತು ತಿಂದ ತಕ್ಷಣ ನಾಳೆ ನಿಮಗೆ ರಿಪೋರ್ಟ್ ಅಲ್ಲಿ ಕಾಣಿಸದೇ ಇರ್ಬೋದು. ಬಹಳ ದೀರ್ಘಾವಧಿಯಲ್ಲಿ ನೋಡಿದಾಗ ಅದರ ಪರಿಣಾಮ ನಮ್ಮ ಸಾಧನೆಯ ಮಟ್ಟದಲ್ಲಿ ಬೀಳುತ್ತೆ. ದೇಹದ ಮೇಲೆ ಬೀಳದೇ ಇದ್ರೂ ಮನಸ್ಸಿನ ಮೇಲೆ ಬೀಳುವುದಂತೂ ಇದ್ದೇ ಇದೆ. ಈ ದೃಷ್ಟಿಯಿಂದ ಹಿಂದಿನವರು ಕೆಲವು ಮಾತುಗಳನ್ನು ಹೇಳಿದ್ರೆ ಅದರ ಹಿಂದೆಯೂ ಒಂದು ವಿಜ್ಞಾನದ ತಥ್ಯ ಇದೆ. ನಮ್ಮ ಇವತ್ತಿನ ವಿಜ್ಞಾನಕ್ಕೆ ದೇಹ ಮಾತ್ರ ಇರುವುದು, ತಲೆ ಅಂತ ಒಂದಿಲ್ಲ. ಅದು ಹೊಟ್ಟೆಯ ಆಹಾರವನ್ನು ಮಾತ್ರ ನೋಡುತ್ತೆ. ಏನ್ರಿ ತಪ್ಪು? ಈರುಳ್ಳಿ ಬೆಳ್ಳುಳ್ಳಿ ತಿಂದ್ರೆ ಅದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ನಿಮಗೆ ದೇಹ ಮಾತ್ರ ಇದೆ, ನಮ್ಮವರಿಗೆ ತಲೆಯೂ ಇದೆ, ತಲೆಗೂ ಆಹಾರ ಇದೆ. ಆ ತಲೆಗೆ ಕೊಡುವ ಆಹಾರ ಸ್ಟಿಮ್ಯುಲೇಟ್ ಆಗ್ತಾ ಹೋಯ್ತು ಅಂದ್ರೆ, ಅವನು ಸಾಧನೆ ಮಾಡ್ಲಿಕ್ಕೆ ಚಂಚಲತೆ ಜಾಸ್ತಿ ಆಯ್ತು ಅಂದ್ರೆ ಓದ್ಲಿಕ್ಕೆ ಆಗುದಿಲ್ಲ, ಓದಿದ್ ನೆನಪುಳಿಯುವುದಿಲ್ಲ, ಅಥವಾ ಓದ್ಲಿಕ್ಕೆ ಕೂತಾಗಲೇ ಆ ಮನಸ್ಸಿನ ಸ್ಥಿತಿ ಇಂತಂದು ಸ್ಥಿಮಿತದಲ್ಲಿ ಇರುವುದಿಲ್ಲ. ಇಷ್ಟು ಕಾರಣಕ್ಕೆ ಹಾಗಾದ್ರೆ ದೇವರು ಸೃಷ್ಟಿ ಯಾಕೆ ಮಾಡದ? ನೀವು ಹೇಳಿದ್ರಿ ನಿನ್ನೆ ನಾಸ್ತಿ ಮೂಲ ಮನೌಷಧಂ ಅಂತ. ಹೌದು, ಇದನ್ನು ನಾವು ತಿಳ್ಕೊಳ್ಬೇಕು. ನಮ್ಮಲ್ಲಿ ಎರಡು ತರದಿದೆ. ತಿನ್ನಬಾರ್ದು ಅಂದ್ರೆ ಅದರ ಮೇಲೆ ಬದ್ಧ ವೈರ, ಅದು ತಪ್ಪು. ತಿನ್ನಬೇಕು ಅಂತಂದ್ರೆ ಇಡೀ ದಿವಸ ನಾಲಿಗೆಗೆ ಅದು ಇಲ್ಲದೆ ಇದ್ರೆ ಊಟವೇ ಕಲಿಯುವುದಿಲ್ಲ, ಅದು ತಪ್ಪು. ಹಾಗಾದ್ರೆ ಏನು ಅದನ್ನು ಸೃಷ್ಟಿ ಮಾಡಿದ ಉದ್ದೇಶ ಏನು ಅಂದ್ರೆ, ಅದಕ್ಕೆ ಏನು ಹೆಸರು ಗೊತ್ತಾ? ಬೆಳ್ಳುಳ್ಳಿಗೆ ಮಹೌಷಧಂ ಅಂತ ಹೆಸರು ಆಯುರ್ವೇದದಲ್ಲಿ. ಅದರಷ್ಟು ದೊಡ್ಡ ಔಷಧ ಇನ್ನೊಂದಿಲ್ಲ ಅಂತ. ಬಾಣಂತಿಯರಿಗಂತೂ ದೇಹದಲ್ಲಿ ತಂಪು ಆಗಬಾರದು ಅಂತ ಅನ್ನೋದನ್ನ ದೇಹದ ಉಷ್ಣತೆ ತಡೀಲಿಕ್ಕೋಸ್ಕರ ಅದು ಬಹಳ ಮುಖ್ಯ. ಮಡಿ ಅಂತ ಹೇಳಿ ನಾವು ಅದನ್ನು ಕೊಡದೇ ಇದ್ರೆ ಗರ್ಭಿಣಿಯ ಸಾವಿಗೆ ಕಾರಣ ಆಗುತ್ತೆ. ಅದು ಅತ್ಯಂತ ಬೇಕೇ ಬೇಕಾದ ವಸ್ತು. ಔಷಧವಾಗಿ ಯಾವುದನ್ನು ಬೇಕಾದರೂ ಸ್ವೀಕರಿಸಬಹುದು. ಆದರೆ ನಾಲಿಗೆಯ ಚಪಲಕ್ಕಾಗಿ ನೀವು ಯಾವತ್ತೂ ಅದನ್ನು ಸ್ವೀಕರಿಸಬಾರದು. ಈ ಎರಡು ಮಧ್ಯದ ಲೈನನ್ನು ಅರ್ಥ ಮಾಡಿಕೊಳ್ಳದೇ ಇದ್ರೆ ನಮ್ಮ ಮಡಿಯೂ ಫೆನೆಟಿಕ್ ಆಗುತ್ತೆ, ನಮ್ಮ ಅತ್ಯಂತ ಬಿಂದಾಸ್ ಜೀವನ ಅನ್ನುವುದು ನಮ್ಮ ಜೀವನದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಹಾಗಾಗಿ ಎರಡೂ ಮಧ್ಯದ ಲೈನಲ್ಲಿ ನಾವು ಹೋದ್ರೆ ಅವ್ರು ಹೇಳಿದ್ದಕ್ಕೆ ಅರ್ಥ ಇದೆ. ರಸ್ಯಾಹ ಸ್ನಿಗ್ಧಾಹ ಸ್ಥಿರಾಹ ಹೃದಯಾಹ ಆಹಾರ ಸಾತ್ವಿಕ ಪ್ರಿಯಾಹ. ನಮ್ಮ ದೇಹದಲ್ಲಿ ತಿಂದ ಮೇಲೆ ಮನಸ್ಸೂ ಪ್ರಫುಲ್ಲವಾಗಿರಬೇಕು, ದೇಹವೂ ಸ್ವಲ್ಪ ಹೊತ್ತು ಇನ್ನೂ ಚೆನ್ನಾಗಿ ಒಳ್ಳೆಯ ಕೆಲಸದಲ್ಲಿ ತೊಡಗ್ತೇನೆ ಅಂತ ನಾವು ಉಮೇದನ್ನು ಮೂಡಿಸಬೇಕು. ಅಂತ ಆಹಾರ ಸ್ವೀಕರಿಸಿ. ಮನಸ್ಸು ಮತ್ತು ದೇಹ ಎರಡನ್ನೂ ಕಂಟ್ರೋಲಲ್ಲಿ ಇಡಬೇಕಾದ ಆಹಾರ ಅಂತ ಹೇಳಿದಾಗ ರುಚಿಗೋಸ್ಕರ ಯಾವುದನ್ನು ಸ್ವೀಕರಿಸಲಿಕ್ಕಿಲ್ಲ. ದೀರ್ಘಾವಧಿಯ ಪರಿಣಾಮ ಯಾವತ್ತೋ ಒಂದು ದಿವಸ ಆರೋಗ್ಯದ ದೃಷ್ಟಿಯಿಂದ ಮತ್ತಿನ ದೃಷ್ಟಿಯಿಂದ ತಗೊಂಡ್ರೆ ಖಂಡಿತ ಅದರಿಂದ ಬ್ರಾಹ್ಮಣ್ಯ ಹೋಗುವುದಾಗ್ಲಿ ಅಥವಾ ಅವನು ಜಾತಿ ಭ್ರಷ್ಟನಾಗುವುದಾಗ್ಲಿ ಶಾಸ್ತ್ರ ಹೇಳುವುದಿಲ್ಲ. ಅದನ್ನು ಹೇಳಿದ್ದು ನೀವು ನಾಲಿಗೆಯ ಚಪಲಕ್ಕೋಸ್ಕರ ಅದನ್ನು ತಿಂತೀರಿ ಅಂತಂದ್ರೆ ನಿಮ್ಗೆ ಆ ಸಾಧನೆ ಮಾಡ್ಲಿಕ್ಕೆ ಆಗುದಿಲ್ಲ. ಅಷ್ಟು ಹೊತ್ತು ಕೂತು ಏಕಾಗ್ರತೆಯನ್ನು ಸಂಪಾದಿಸ್ಲಿಕ್ಕೆ ಆಗುದಿಲ್ಲ. ಇಷ್ಟು ಬೇರೆ ಬೇರೆ ಕಾರಣಗಳಿಂದ ಹಿಂದಿನವರು ಕೊಟ್ಟ ಪ್ರಕೃತಿಯ ಮತ್ತು ಮನುಷ್ಯನ ಜೊತೆಗಿನ ಸಂಬಂಧವನ್ನ ತಿಳಿಲಿಕ್ಕೆ ಬಹಳ ತಾಳ್ಮೆಯಿಂದ ನಾವು ಕೆಲವು ವಿಷಯಗಳನ್ನು ತಿಳ್ಕೊಳ್ಬೇಕು. ಅದರಿಂದಾಗಿ ಸೂರ್ಯ ಚಂದ್ರ ಇವರೆಲ್ಲರೂ ಗ್ರಹ ಅಂತ ಹೇಳಿದ್ದಾಗ್ಲಿ ಅಥವಾ ಯುರೇನಸ್ ಪ್ಲೂಟೋ ನೆಪ್ಚೂನ್ ಇತ್ಯಾದಿಗಳನ್ನ ಬಿಟ್ಟು ಜ್ಯೋತಿಷ್ಯದ 9 ಗ್ರಹಗಳನ್ನು ಉಲ್ಲೇಖ ಮಾಡಿದ್ದಾಗ್ಲಿ ಅದರ ಹಿಂದೆ ಬೇರೆ ಕಾರಣ ಇದೆ ಹೊರತು ನಾವು ಹೇಳುವ ಗ್ರಹ ನಕ್ಷತ್ರ ಅನ್ನುವ ವ್ಯತ್ಯಾಸವೇ ಗೊತ್ತಿಲ್ಲದೆ ಅವರೇನೋ ಅಜ್ಜಿ ಪುರಾಣ ಕಥೆ ಹೇಳ್ತಾ ಇದ್ದಾರೆ ಅಂತ ಅಲ್ಲಿ ಕೂತವರು ಮೇಜು ಕುಟ್ಟಿಕೊಂಡು ಮಾತಾಡ್ತಾರೆ, ಇಲ್ಲಿ ಕೂತವರು ಅವರೇನೋ ಇಲ್ಲ ಸಲ್ಲದ್ದೆಲ್ಲ ಗ್ರಹಗಳನ್ನು ಹೇಳ್ಕೊಂಡು ಕೂತಿದ್ದಾರೆ ಅಂತ ಇವರು ತಮ್ಮ ಮನೆಯನ್ನು ಕುಟ್ಟಿಕೊಂಡು ಮಾತಾಡ್ತಾರೆ. ಇಬ್ರು ಒಂದು ರೀತಿಯಿಂದ ತಪ್ಪು ದಾರಿ ಹಿಡಿತಾರೆ. ಆದ್ರೆ ವಸ್ತುತಃ ಇಡೀ ಧ್ರುವ ನಕ್ಷತ್ರವನ್ನ ಕೇಂದ್ರವನ್ನಾಗಿಟ್ಟುಕೊಂಡು ಜಗತ್ತಿಡೀ ಅದನ್ನ ಸುತ್ತು ಬರ್ತಾ ಇದೆ ಅಂತನ್ನುವ ಉದ್ದೇಶವನ್ನ ಹೇಳುವ ಮೂಲಕ ಇನ್ನೂ ಅನೇಕ ಸಂಗತಿಗಳನ್ನು ಇದರಲ್ಲಿ ಯೋಚನೆ ಮಾಡ್ಲಿಕ್ಕಿದೆ. ಯಾಕೆಂದ್ರೆ ಇವತ್ತಿನ ವಿಜ್ಞಾನದ ಪ್ರಕಾರ ಇನ್ನೂ ಒಂದು ಸಂಗತಿ ಇದೆ. ಧ್ರುವ ಎರಡು ಧ್ರುವ ಇದೆ, ಅದು ನಾವು ಒಪ್ತೇವೆ. ಧ್ರುವ ಎರಡಿದೆ ನಾವು ಒಪ್ತೇವೆ, ಉತ್ತರ ಧ್ರುವ ದಕ್ಷಿಣ ಧ್ರುವ ಅಂತ. ಆ ಉತ್ತರ ಧ್ರುವ ದಕ್ಷಿಣ ಧ್ರುವ ಅನ್ನುವಲ್ಲಿಯೂ ನಕ್ಷತ್ರ 2 ಧ್ರುವ ಇದೆ ಅಂತ ಅವರ ಪ್ರಕಾರ ಒಂದು ವಾದ ಇದೆ. 12,000 ವರ್ಷ ಆಗುವಾಗ ಭೂಮಿಯ ಕಕ್ಷೆ ಅನ್ನೋದು ತಿರುಗಿ ಈ ಧ್ರುವವನ್ನು ಕೇಂದ್ರೀಕರಿಸಿಕೊಂಡು ತನ್ನ ಅಕ್ಷದ ಒಂದು ಸುತ್ತಳತೆಯನ್ನು ವೈಪ್ಸ್ ಲಿಪ್ಸ್ ಅಂತ ಹೇಳ್ತಾರೆ. ಅಂದ್ರೆ ಆ ಮಧ್ಯದಲ್ಲಿ ಬುಗುರಿ ಅಲ್ಲಾಡಿಸ್ಬೇಕಾದ್ರೆ ಮೇಲಿನ ಒಂದು ಲೈನ್ ತಿರುಗ್ತಾ ಇರುತ್ತಲ್ವ, ಅಲ್ಲೊಂದು ಅಕ್ಷ ಇದೆ. ತಾನು ಸುತ್ತುವುದಲ್ಲದೆ ತನ್ನ ಮಧ್ಯೆಯಲ್ಲಿ ಒಂದು ಕಕ್ಷೆಯ ಸುತ್ತಿದೆ. ಆ ಸುತ್ತಿಗೂ ಈ ಪಾಯಿಂಟಿಗೂ ಸಂಬಂಧ ಬಂದಾಗ ಯಾವುದು ಈ ಕಾಲದ ಮಾನ ಅಂತ ಅನ್ನೋದು ಮತ್ತೆ ವತ್ಸರ ಅನುವತ್ಸರ ಇಡಾವತ್ಸರ ಅಂತ ಅನ್ನೋದನ್ನೆಲ್ಲ ಸರಿಯಾಗಿ ಲೆಕ್ಕ ಕೊಡ್ಲಿಕ್ಕೆ ಬರುತ್ತೆ ಅಂತ. ಹೀಗೆ ಬೇರೆ ಬೇರೆ ಆಲೋಚನೆಗಳ ಮೂಲಕ ನಾವು ಭಾಗವತದ ಅಥವಾ ವಿಷ್ಣು ಪುರಾಣದ ಅಥವಾ ಮಹಾಭಾರತದಲ್ಲಿ ಬಂದ ಭೂಗೋಳದ ವರ್ಣನೆಯನ್ನ ನಾವು ಆಲೋಚನೆ ಮಾಡಬೇಕಾಗತ್ತೆ. ಇಷ್ಟು 3ನೆಯ ಅಂಶದಲ್ಲಿ ಬಂದ ಸಾರಾಂಶವನ್ನು ನೋಡಿ ಅಲ್ಲಿಂದ ಮುಂದೆ ಮತ್ತೆ ಇಲ್ಲಿ ಮಧ್ಯದಲ್ಲಿ ಒಂದೊಂದು ಮಾತು ಬಂತು, 12 ಸೂರ್ಯರು ಬರ್ತಾರೆ ಅಂತ, 12 ಆದಿತ್ಯರು ಬರ್ತಾರೆ ಅಂತ, ಆ ರೀತಿಯಾಗಿ ಕಾಣಿಸಿಕೊಳ್ಳುತ್ತೆ ಅಂತ. 12 ಆದಿತ್ಯರು ಉದಿಸಿದ್ರು ಅಂತ ಅದರ ಅಭಿಪ್ರಾಯ. ಆದಿತ್ಯ ಅನ್ನೋ ಶಬ್ದ ಅರ್ಥ ಆದ್ರೆ ನಮಗೆ
ಸುಲಭ ಅರ್ಥ ಆಗುತ್ತೆ. ಆದಿತ್ಯ ಅಂದರೆ ಅದಿತಿಯ ಮಕ್ಕಳು ಅಂತ ಅರ್ಥ. ನಮಗೆ ಆದಿತ್ಯ ಅಂದರೆ ಸೂರ್ಯ ಅಂತ ಅರ್ಥ. 12 ಸೂರ್ಯರು ಬರುವುದಲ್ಲ. ಆದಿತ್ಯರು 12 ಜನ ಏನಿದ್ದಾರೆ, ವಿವಸ್ವಾನ್, ಪುಲಹ ಅಥವಾ ಯಾರು ಅರಿಯಮ, ಧಾತ, ವಿಧಾತ ಅಂತ ಏನು ಹೇಳ್ತಾರೆ 12 ಜನ, ಅವರು ಅಷ್ಟು ಜನ ಹುಟ್ಟಿದ್ರು ಅಂತ ಅನ್ನೋದನ್ನು ಹೇಳುವಾಗ ದ್ವಾದಶ ಸೂರ್ಯರು ಅಂತ ಅನ್ನುವ ಅಭಿಪ್ರಾಯದಲ್ಲಿ ಹೇಳಿದ್ವಿ. ಹೊರತು ದ್ವಾದಶ ಸೂರ್ಯರು ಅಂತ ಈ ಸೂರ್ಯನೇ 12 ರೀತಿಯಲ್ಲಿ ಭೂಮಿಯ ಮೇಲೆ ಬರುವುದು ಅಂದ್ರೆ ಒಂದನ್ನೇ ತಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಇನ್ನು 12 ಉದಿಸಿದ್ರು ಅಂದ್ರೆ ಕಥೆ ಏನು? ಮತ್ತೆ ಹಾಗೆ 12 ಜನನೇ ಇಲ್ಲ ಅಂತಂದ್ಮೇಲೆ 12 ಸೂರ್ಯರು ಎಲ್ಲಿಂದ ಬರುವುದು? ಅವರವರು ಬೇರೆ ಬೇರೆ ಕರ್ತವ್ಯದಲ್ಲಿ, ಪರ್ಜನ್ಯ, ಮಳೆ ಬರಿಸುವ ಕೆಲಸದಲ್ಲಿದ್ರೆ ಕೊನೆಯುವ ಉಪೇಂದ್ರ ಭಗವಂತನೇ. ಆದಿತ್ಯರಲ್ಲಿ ಕೊನೆಯುವ ಉರುಕ್ರಮ ಭಗವಂತನೇ ಆದಿತ್ಯ. ಅವನು ಸೂರ್ಯನ ಹಾಗೆ ಸುಡುವುದಂತೂ ಸಾಧ್ಯವೇ ಇಲ್ಲ. ಆದ್ರಿಂದ ಇಲ್ಲಿ ಹೇಳಿದ ಮಾತಿನ ಅಭಿಪ್ರಾಯ ಏನು ಅಂದ್ರೆ 12 ಸೂರ್ಯರು ಅಂತ ಅನ್ನುವ ಅಭಿಪ್ರಾಯ ಹೇಳಿದ್ದು, 12 ಜನ ಅದಿತಿಯ ಮಕ್ಕಳು ಹುಟ್ಟಿ ಬಂದರು ಅಂತ ಅನ್ನುವ ಅಭಿಪ್ರಾಯದಲ್ಲಿ ಹೇಳಿದ್ದು. ಇಲ್ಲಿಂದ ಮುಂದೆ ಭರತನ ವಂಶಾವಳಿಯನ್ನ ಮುಂದುವರಿಸ್ತಾರೆ. ಅಂಜನಾಭ ಅಂತ ಈ ದೇಶಕ್ಕೆ ಹೆಸರಿದ್ದು, ಮುಂದೆ ಭರತ ಋಷಭದೇವನ ಮಗ ಆಳಿದಾಗ ಇದಕ್ಕೆ ಭಾರತ ಅಂತ ಹೆಸರು ಬಂತು. ಸಾವರ್ಣಿ ಮನು ಮೊದಲಾದ ಮುಂದಿನ 14 ಮನ್ವಂತರದಲ್ಲಿ, ಮುಂದಿನ 7 ಮನ್ವಂತರ ಸಂದರ್ಭದಲ್ಲಿ ಸಪ್ತ ಋಷಿಗಳು ಯಾರ್ಯಾರು ಇರ್ತಾರೆ, ಯಾಕೆಂದ್ರೆ ಪ್ರತಿ ಮನ್ವಂತರಕ್ಕೆ ಮತ್ತೆ ಸಪ್ತ ಋಷಿಗಳ ಹೆಸರುಗಳು ಬದಲಾಗ್ತಾ ಇರುತ್ತೆ. ಅಂದ್ರೆ ಅವರವರ ಕರ್ತವ್ಯ ಮುಂದುವರಿತಾ ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಹಾಗೆ 4 ವೇದಗಳು, ಅಂದ್ರೆ ನಿಜವಾಗಿ 4 ಶಾಖೆಗಳು, 3 ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ. ಶಾಖೆ ಅಂತ ಇಟ್ಟುಕೊಂಡಾಗ 4ನೇದು ಅಥರ್ವ ಶಾಖೆಯನ್ನು ಇಟ್ಟುಕೊಂಡು ಅಥರ್ವ ವೇದ ಅಂತ ಹೇಳುವುದು. ಹಾಗಾಗಿ ತ್ರಯಿ ಅಂತ ಕೆಲವು ಕಡೆ ಹೇಳುತ್ತಾರೆ, ಕೆಲವು ಕಡೆ 4 ವೇದಗಳು ಅಂತ ಹೇಳ್ತಾರೆ. ಏನ್ರಿ ಒಬ್ಬೊಬ್ರು ಒಂದೊಂದು ತರ ಮಾತಾಡ್ತಾರೆ. ಅವ್ರು ಹೇಳುವಾಗ 4 ವೇದ ಅಂದ್ರು, ನೀವು ಹೇಳುವಾಗ 3 ವೇದ ಅಂತ. ವೇದ 3. ವೇದ ಅಂದ್ರೆ ಏನು ಅಂತ ತಿಳ್ಕೊಂಡ್ರೆ ಅದು ಹಾಡುವ ಪದ್ಧತಿ 3 ತರ. ಒಂದೋ ಪದ್ಯದ ರೂಪದಲ್ಲಿ ಹಾಡಬೇಕು, ಒಂದೋ ಗದ್ಯದ ರೂಪದಲ್ಲಿ ಹಾಡಬೇಕು, ಒಂದೋ ಗಾನದ ರೂಪದಲ್ಲಿ ಹಾಡಬೇಕು. ಇದು ಬಿಟ್ಟು ಇನ್ನೊಂದು ಪದ್ಧತಿಯನ್ನು ಹಾಕ್ಲಿಕ್ಕೆ ಬರುವುದಿಲ್ಲ. ಅದೇ ಅಭಿಪ್ರಾಯವನ್ನ ಋಗ್ವೇದ ಮಂತ್ರ ರೂಪ, ಯಜುರ್ವೇದ ಗದ್ಯ ರೂಪ, ಸಾಮವೇದ ಹಾಡಿನ ರೂಪ, ಗಾನ ರೂಪ, ಇದು 3ರ ಜೊತೆಗೆ ಅಥರ್ವ ವೇದ ಅಂತ ಅನ್ನೋದು ಮತ್ತೆ ಮಂತ್ರಗಳ ಸ್ವರೂಪವೇ ಆಗಿದ್ರು ಅದು ಶಾಖೆಯ ದೃಷ್ಟಿಯಿಂದ ಅಥರ್ವ ಅಂತ ಅನ್ನುವ ಒಬ್ಬ ಋಷಿಯ ಮೇಲಿನ ಗೌರವದಿಂದ ಅಥರ್ವಾಯ ಜ್ಯೇಷ್ಠ ಪುತ್ರಾಯ ಪ್ರಾಹ ಅಂತ ಅಥರ್ವಣ ಉಪನಿಷತ್ತು ನೆನಪಿಸಿಕೊಂಡು ಹೇಳುತ್ತೆ. ಬ್ರಹ್ಮನ 1 ಕಲ್ಪದಲ್ಲಿ ಮೊದಲ ಮಗನಾಗಿ ಹುಟ್ಟಿದ ಅಥರ್ವನಿಗೆ ಸರ್ವ ವಿದ್ಯಾ ಪ್ರತಿಷ್ಠಾಂ, ಬ್ರಹ್ಮವಿದ್ಯೆಯನ್ನ ಚತುರ್ಮುಖ ಅಥರ್ವನಿಗೆ ಕೊಟ್ಟು ಆತನಿಂದ ಒಂದು ಪರಂಪರೆಯನ್ನು ಮೂಡಿಸಿದ ಅನ್ನುವುದಕ್ಕೋಸ್ಕರ ಆ ಭಾಗಗಳನ್ನು ಹೇಳುತ್ತಾರೆ. ಅದರಲ್ಲಿ ಬಹಳಷ್ಟು ಭಾಗಗಳನ್ನು ಏನೇನಿದೆ ಅದರ ವಿವರಣೆ ಬರುತ್ತೆ. 4 ವೇದ ಅಂತಂದಾಗ 24 ಶಾಖೆಗಳು ಋಗ್ವೇದದಲ್ಲಿ, 100 ಶಾಖೆ ಯಜುರ್ವೇದದಲ್ಲಿ, 101 ಶಾಖೆ ಯಜುರ್ವೇದದಲ್ಲಿ, 1000 ಶಾಖೆ ಸಾಮವೇದದಲ್ಲಿ, 12 ಶಾಖೆ ಅಥರ್ವ ವೇದದಲ್ಲಿ. 1037 ಶಾಖೆಗಳಲ್ಲಿ ಇವತ್ತು ಉಳಿದಿರುವುದು ಎಲ್ಲದರಲ್ಲೂ 1, 2, 1, 2 ಎಲ್ಲ ಸೇರಿದರೆ ಒಂದು 12 ಇದೆ. ಉಳಿದದಷ್ಟನ್ನು ಕಳ್ಕೊಂಡಿದ್ದೇವೆ ನಾವು. ಕಳ್ಕೊಂಡದರಲ್ಲಿ ಅದರ ಮೂಲ ಸಾರಾಂಶ ಇಲ್ಲಿ ಇದ್ದದ್ದೇ ಇರುತ್ತೆ. ಪ್ರಮೇಯದ ಭಾಗದಲ್ಲಿ ಇಲ್ಲಿ ಇದ್ದದ್ದು ಇನ್ನೊಂದು ವೇದ ಮಂತ್ರದಲ್ಲಿ ಇನ್ನೆಲ್ಲೋ ಭಗವಂತನನ್ನು ಬಿಟ್ಟು ಇನ್ಯಾರನ್ನು ಪರಮದೈವ ಹೇಳ್ತಾರೆ ಅಂತ ಅನ್ನುವ ಸಮಸ್ಯೆ ಇಲ್ಲ. ಎಲ್ಲದರ ಯಾವುದನ್ನು ಹೇಳಿದ್ರೆ ಎಲ್ಲವನ್ನು ಹೇಳಿದ ಹಾಗಾಗತ್ತೆ ಅನ್ನುವ ರೀತಿಯಲ್ಲಿ ಅದಕ್ಕೋಸ್ಕರನೇ ಗೀತೆಯನ್ನ ಕೃಷ್ಣ ಉಪದೇಶ ಮಾಡಿದ್ದು ಅರ್ಜುನನಿಗೆ. ಸಮಗ್ರ ವೇದದ ಸಾರವಾಗಿ ಗೀತೆ ಇದೆ, ಆದರೆ ಅದರದ್ದೇ ಬೇರೆ ಬೇರೆ ಉಪಾಸನೆಯ ಮುಖಗಳನ್ನ ಬೇರೆ ಕಡೆ ಇಟ್ಟ ಶಾಖೆಯ ಮಾತುಗಳನ್ನು ನಾವು ಇದು ಕಳ್ಕೊಂಡಿದ್ದೇವೆ. ಆ ಶಿಷ್ಯ ಪರಂಪರೆಯನ್ನ ಸುಮಂತು, ಜೈಮಿನಿ, ಪೈಲ, ಬ್ರಹ್ಮಸೂತ್ರಗಳನ್ನು ಓದಿಕೊಂಡಂತಹ ವೇದವ್ಯಾಸರ ಶಿಷ್ಯರು ಹೀಗೆ ತುಂಬ ಪರಂಪರೆಯನ್ನು ಹೇಳ್ತಾರೆ. ಅಲ್ಲಿಂದ ಮುಂದೆ ಆ 4 ಆಶ್ರಮಗಳು, 4 ವರ್ಣಗಳು, ಇವುಗಳ ಕರ್ತವ್ಯ ಇದು ಹಿಂದೆಯೂ ಬಹಳ ಬಾರಿ ಬಂದ ವಿಷಯವೇ. ಆಶ್ರಮಗಳು ಅಂತಂದಾಗ ಬ್ರಹ್ಮಚರ್ಯ, ಗಾರ್ಹಸ್ಥ್ಯ, ವಾನಪ್ರಸ್ಥ ಮತ್ತು ಸನ್ಯಾಸ. ಆ ವರ್ಣಗಳು ಅಂತಂದಾಗ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ. ಇದು ಜಾತಿ ಅಲ್ಲ, ವರ್ಣ. ವರ್ಣ ಅಂದರೆ ಬಣ್ಣ. ಅವರು ಹೇಳುವಂತಹದ್ದು ತಿಳುವಳಿಕೆ, ರಕ್ಷಣೆ, ಉತ್ಪಾದನೆ ಮತ್ತು ಸೇವೆ. ಈ 4 ಸ್ವಭಾವದವರು ಯಾರ್ಯಾರಿದ್ದಾರೋ ಅವರನ್ನ ಇಟ್ಟುಕೊಂಡು ಲೋಕದ ವ್ಯವಸ್ಥೆಯನ್ನು ಮಾಡುವುದಕ್ಕೋಸ್ಕರ. ಯಾಕೆಂದ್ರೆ ಇಡೀ ದೇಶಕ್ಕೆ ತಿಳಿದವರು ಬೇಕು, ತಿಳಿದ ಮೇಲೆ ಅದನ್ನು ನಡೆಸುವವರು ಬೇಕು, ನಡೆಸಿದ ಮೇಲೆ ಅದನ್ನು ವ್ಯವಹರಿಸುವವರು ಬೇಕು, ವ್ಯವಹರಿಸುವಾಗ ಇಷ್ಟು ಜನಕ್ಕೆ ಸಹಾಯಕರಾಗಿ ಸಹಾಯಕರು ಬೇಕು. ಈ 4 ವರ್ಗ ಇಲ್ಲದೆ ಒಂದು ದೇಶ ನಿಲ್ಲುವುದು ಸಾಧ್ಯ ಇಲ್ಲ. ಇದು ಭಾರತ ಮಾತ್ರ ಅಲ್ಲ, ಜಗತ್ತಿನಾದ್ಯಂತ ಎಷ್ಟು ದೇಶಗಳಿವೆಯೋ ಅಷ್ಟೂ ದೇಶದಲ್ಲಿ ಎಲ್ಲಾ ತರದ ವ್ಯಕ್ತಿಗಳು ಇರಬೇಕು. ಅದನ್ನು ವರ್ಣದ ಹೆಸರಿನಲ್ಲಿ ಹೇಳ್ತಾರೆ. ಅವರವರು ಅತ್ಯಂತ ಉನ್ನತವಾದ ಪ್ರಕೃತಿಯ ಮೂಲತತ್ವವನ್ನು ತಿಳಿಲಿಕ್ಕೆ ಹೋಗ್ತಾರೆ ಅನ್ನೋದ್ರಿಂದಾಗಿ ಬ್ರಾಹ್ಮಣ ಆಗ್ತಾನೆ,
ದೇಶವನ್ನು ರಕ್ಷಿಸ್ತೇನೆ ಅಂತ ನಿಂತವ ಕ್ಷತ್ರಿಯ ಆಗ್ತಾನೆ. ದೇಶದ ಹೊಟ್ಟೆಗೆ ಆಹಾರವನ್ನು ಕೊಡಿಸುವ ವ್ಯಾಪಾರದ ದೃಷ್ಟಿಯಲ್ಲಿ ಮತ್ತು ಉತ್ಪಾದನೆ ದೃಷ್ಟಿಯಲ್ಲಿ ನಿಂತವ ವೈಶ್ಯನಾಗ್ತಾನೆ. ನೀವೇನು ಹೇಳ್ತಿರೋ ನಾನು ಸರ್ವಿಸ್ ಕೊಡ್ತೇನೆ ಅಂತ ಹೇಳುವವ ಶೂದ್ರ ಆಗ್ತಾನೆ. ಶೂದ್ರ ಅನ್ನೋದರ ಅಭಿಪ್ರಾಯ ಸರ್ವೀಸ್ ಅಂತ ಅರ್ಥ. ಸರ್ವೀಸ್ ಅನ್ನೋದು ಬ್ರಾಹ್ಮಣನಿಗೂ ಇದೆ, ಕ್ಷತ್ರಿಯನಿಗೂ ಇದೆ, ವೈಶ್ಯನಿಗೂ ಇದೆ. ಯಾರು ಶೂದ್ರ ಅಲ್ವೋ ಜನ್ಮನಾ ಜಾಯತೆ ಶೂದ್ರ ಸಂಸ್ಕಾರೈ ದ್ವಿಜ ಉಚ್ಯತೆ. ಯಾರು ಪೂರ್ವದಲ್ಲಿ ಶೂದ್ರನೇ ಅಲ್ಲನು ಅವನು ಮನುಷ್ಯನೇ ಅಲ್ಲ. ಶೂದ್ರ ಅನ್ನೋದರ ಸರಿಯಾದ ಅರ್ಥ ಹೇಳಬೇಕು ಅಂದರೆ ಮನುಷ್ಯತ್ವ, ಮಾನವೀಯತೆ ಅಂತ ಅರ್ಥ. ಯಾರಲ್ಲಿ ಮಾನವೀಯತೆ ಇಲ್ಲ ಅವನು ಬ್ರಾಹ್ಮಣನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಕ್ಷತ್ರಿಯನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ವೈಶ್ಯನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ಸೂಕ್ಷ್ಮವಾದ ಅಂಶದ ರೂಪದಲ್ಲಿ ಹೇಳಿದ್ರೆ ನಮ್ಮ ರಾಜಕಾರಣಿಗಳು ಇದರ ತಾತ್ಪರ್ಯವನ್ನೇ ಅರ್ಥ ಮಾಡಿಕೊಳ್ಳದೆ ಸಮಾನತೆ ಎನ್ನುವ ಸುಮ್ಮನೆ ಒಂದು ಭೋಗ ಸ್ಟೇಟ್ಮೆಂಟ್ ಇಟ್ಕೊಂಡು ಎಲ್ಲರ ಮುಂದೆ ಓಟ್ ಕೇಳಲಿಕ್ಕೆ, ಭಿಕ್ಷೆ ಬೇಡಲಿಕ್ಕೆ ನಮ್ಮ ಮುಂದೆ ಬಂದು ನಿಲ್ತಾರೆ. ನಾವು ದಡ್ರ ಥರ ಅವತ್ತು ಸಿಗುವಂಥ ಯಾವುದೋ 500 ರೂಪಾಯಿಗೆ ಒಂದು ಸೀರೆಗೆ, ಇನ್ಯಾವುದೋ ಒಂದು ಅರ್ಧ ಬಾಟ್ಲಿಗೆ 555 ವರ್ಷಗಳನ್ನು 500 ರೂಪಾಯಿಗೋಸ್ಕರ ಮಾರ್ಕೊಂಡು ಬಿಡ್ತೇವೆ. ಎಲ್ಲಿಯವರೆಗೆ ಪ್ರಜೆಗಳಿಗೆ ಏನು ಬೇಕು ಅಂತ ತಿಳಿಯುವುದು ಸಾಧ್ಯ ಇಲ್ಲವೋ ಅಲ್ಲಿಯ ತನಕ ಅವರು ಪ್ರಭುಗಳಾಗುವುದು ಸಾಧ್ಯವೇ ಇಲ್ಲ. ಹೆಸರಿಗೆ ಮಾತ್ರ ಪ್ರಜಾಪ್ರಭುತ್ವ ಅಂತ. ಉಳಿದದ್ದಕ್ಕಿಂತ ಇದರಲ್ಲಿ ಸ್ವಲ್ಪ ಅಪರಾಧ ಅನ್ಯಾಯಗಳು ಕಮ್ಮಿ ಅನ್ನೋ ದೃಷ್ಟಿಯಿಂದ ಒಪ್ಪಿಕೊಳ್ಬೇಕೇ ಹೊರತು ಇದು ಕೂಡ ಪೂರ್ಣ ಅರ್ಥದಲ್ಲಿ ರಾಜನಲ್ಲಿ ಪೂರ್ಣ ಸಾಮರ್ಥ್ಯ ಇದ್ದಾಗ ಅವನಿಂದ ಆಗುವ ಆಡಳಿತಕ್ಕೂ ಏನು ಸಾಮರ್ಥ್ಯ ಇದೆ, ಏನು ಹೇಗೆ ಉಪಯೋಗಿಸ್ಕೊಳ್ಬೇಕು ಅಂತ ಗೊತ್ತಿಲ್ಲದೆ ಇರುವ ಪ್ರಜೆಯೇ ಪ್ರಭು ಆದಾಗ ಏನು ಅವ್ಯವಸ್ಥೆ ಆಗುತ್ತೆ ಅಂತ ಎರಡನ್ನೂ ನಾವು ಲೋಕದಲ್ಲಿ ನೋಡಿದ್ದೇವೆ. ಅಂತಹ ಅನೇಕ ವರ್ಣಾಶ್ರಮಗಳ ಧರ್ಮಾಚರಣೆಗಳ ಕ್ರಮವನ್ನ ಹೇಳಿ ಮುಂದೆ ಶ್ರಾದ್ದದ ಬಗ್ಗೆ ಬಹಳ ಸುಂದರವಾದ ಒಂದು ಕಥೆಯನ್ನು ಹೇಳ್ತಾರೆ. ಇದು ಹರಿವಂಶದಲ್ಲೂ ಬಂದ ಕಥೆ. ಸುಲಭವಾಗಿ ನೀವು ಕೇಳುವಿರ್ತೀರಿ. ಏನೂ ಇಲ್ಲ, ಶ್ರಾದ್ದ ಮಾಡುವುದು ಅಂದರೆ ಯಾರಿಗೆ? ನಮ್ಮ ಹಿಂದಿನವರಿಗಂತೂ ಅಲ್ಲ. ಅವರನ್ನು ಪ್ರತೀಕವನ್ನಾಗಿಟ್ಟುಕೊಂಡು ಅವರ ಅಂತರ್ಯಾಮಿಯಾದ ಜನಾರ್ದನನಿಗೆ ಮಾಡುವುದು ಅನ್ನೋದು ತಾತ್ಪರ್ಯ. ಅದರ ಒಳಗೆ ಪಿತೃದೇವತೆಗಳು, ಪಿತೃದೇವತೆಗಳೊಳಗೆ ಪ್ರಾಣನೊಳಗೆ ಭಗವಂತ, ಇದು ಮೂಲ ಅಂಶ. ಅದನ್ನು ಹೇಗೆ ತೋರಿಸಿದ್ರು ಒಂದು ಸಣ್ಣ ಕಥೆ ಹೇಳಿದ್ರು. ಭೀಷ್ಮ ಪಿಂಡವನ್ನು ಇಡಬೇಕಾದ್ರೆ ಇದ್ದಕ್ಕಿದ್ದಾಗಿ ಭೂಮಿಯನ್ನು ಭೇದಿಸಿ ಶಂತನುವಿನ ಕೈ ಬಂತು. ನಾವಾದ್ರೆ ಅಬ್ಬಾ ನಮ್ಮ ಪೂರ್ವಜರೇ ಬಂದ್ರು ಅಂತ ಕೈಗೆ ಕೊಡ್ತಾ ಇದ್ವಿ. ಭೀಷ್ಮ ಕೊಡಲಿಲ್ಲ. ಯಥಾ ಪ್ರಕಾರ ಮತ್ತೆ ಏರಕದಲ್ಲಿಯೇ ಇಟ್ಟು, ಅದಕ್ಕೆ ಮಂಡಲ ಏನು ಹಾಕಿರ್ತಾರೆ ಅಲ್ಲೇ ಇಟ್ಟು ಶ್ರಾದ್ದವನ್ನು ಮುಗಿಸಿದ. ಶಂತನು ಬಹಳ ಸಂತೋಷದಿಂದ ಮತ್ತೆ ಪ್ರತ್ಯಕ್ಷನಾಗಿ ಹೇಳಿದಂತೆ, ನೀನೇನಾದ್ರೂ ನನ್ನ ಕೈಗೆ ಕೊಡ್ತೀಯಾ ಅಂತ ಯೋಚನೆ ಮಾಡಿ ನಾನು ಕೈ ಹಿಡಿದೆ. ನೀನು ಕೊಡದೆ ನಿಜವಾದ ಧಾರ್ಮಿಕವಾದ ಆಚರಣೆಯನ್ನು ಸರಿಯಾಗಿ ಮಾಡಿದ್ದಿ. ನೀನು ಕೊಡುವಂತಹದ್ದು ನನ್ನನ್ನು ಪ್ರತೀಕವನ್ನಾಗಿಟ್ಟುಕೊಂಡು, ನಾವು ಹೇಗೆ ಅಗ್ನಿಯನ್ನು ಪ್ರತೀಕವನ್ನಾಗಿಟ್ಟುಕೊಂಡು ದೇವರನ್ನು ಆರಾಧಿಸ್ತೇವೋ ಹಾಗೆ ಪಿತೃದೇವತೆಗಳನ್ನಿಟ್ಟುಕೊಂಡು ಭಗವಂತನನ್ನು ಆರಾಧಿಸುವ ಉದ್ದೇಶ ಅಷ್ಟೇ ಹೊರತು ಪಿಂಡ ಅಂತ ಅನ್ನೋದು ನಾವು ಯಾರೋ ಒಬ್ಬ ಸತ್ತವರಿಗೆ ಕೊಡುವಂಥ ವಸ್ತುವಲ್ಲ. ಇಷ್ಟು ಸಣ್ಣ ಜೀವಕ್ಕೆ ಇಷ್ಟು ದೊಡ್ಡ ಪಿಂಡವನ್ನು ಬಾಯಿಯೊಳಗೆ ತಳ್ಳುವುದು ಹೇಗೆ ಹೇಳಿ? ತುಂಬಾ ಲಾಜಿಕ್ ಪ್ರಕಾರ ಯೋಚನೆ ಮಾಡಿದ್ರೆ ನಗೆಪಾಟಲಿಗೆ ಈಡಾಗುವಂತ ಕಥೆ ಆಗುತ್ತೆ ಇದನ್ನು ಹೇಳಿದ್ರೆ. ಹಾಗಾದ್ರೆ ಏನು ಅಂತಂದ್ರೆ, ಒಂದು ಕೃತಜ್ಞತೆ ಅರ್ಪಿಸುವುದು, ಇನ್ನೊಂದು ವಸ್ತುತಃ ಅವರವರು ಸ್ವರ್ಗಕ್ಕೋ ನರಕಕ್ಕೋ ಹೋಗುವುದು ಅವರವರ ಕರ್ಮದಿಂದ. ನಾವು ಮಾಡುವ ಶ್ರಾದ್ದದಿಂದ ಸ್ವರ್ಗಕ್ಕೂ ಹೋಗ್ಲಿ, ಸ್ವರ್ಗಕ್ಕಾಗ್ಲಿ ನರಕಕ್ಕಾಗ್ಲಿ ಯಾರೂ ಹೋಗುವುದಿಲ್ಲ. ಹಾಗಾದ್ರೆ ಕರ್ತವ್ಯ ಏನು ಅಂತಂದ್ರೆ, ನಮಗೆ ಈ ದೇಹವನ್ನ ರಕ್ತ ಮಾಂಸಗಳನ್ನು ಹಂಚಿಕೊಳ್ಳುವ ಮೂಲಕ ಅವರು ಕೊಟ್ಟ ದೇಹದ ಕೃತಜ್ಞತೆಗೋಸ್ಕರವಾಗಿ ಮುಂದೆ ಮೇಲಿನ ಲೋಕಕ್ಕೆ ಹೋಗಬೇಕಾದ ತಡೆ ಏನಿರುತ್ತೆ ಅದನ್ನು ತೆರೀಲಿಕ್ಕೆ ನಮ್ಮ ಈ ಶ್ರಾದ್ದಾದಿ ಕರ್ಮಗಳು ಸಹಾಯಕವಾಗುತ್ತೆ ಅನ್ನುವ ದೃಷ್ಟಿಯಿಂದ ಅದು ಮಹಾಭಾರತದಲ್ಲಿ 3-4 ಕಥೆ ಬರುತ್ತೆ. ಜರತ್ಕಾರುವಿನ ಕಥೆ ಬರುತ್ತೆ, ಜರಿತಾರಿಯ ಕಥೆ ಬರುತ್ತೆ. ಬೇರೆ ಬೇರೆ ಋಷಿಗಳ ಕಥೆಯನ್ನು ಹೇಳುವಾಗ ಅವರಿಗೆ ಮುಂದೆ ಹೋಗ್ಲಿಕ್ಕೆ ತೊಂದರೆ ಆಯಿತು ಅಂತಂದಾಗ ಮತ್ತೆ ಶ್ರಾದ್ದಾದಿಗಳನ್ನ ಜೊತೆಗೆ ಲೋಕದಲ್ಲಿ ಸಂತತಿ ಛೇದ ಆಗಿದೆ ಅನ್ನುವ ಕಾರಣಕ್ಕೋಸ್ಕರ ಮರಳಿ ಬಂದು ಸಂತಾನವನ್ನು ಪಡೆದು ಆಮೇಲೆ ಮೋಕ್ಷಕ್ಕೆ ಹೋದ್ರು ಅಂತ. ಅಂದ್ರೆ ಹೀಗೆ ಶ್ರಾದ್ದದ ವಿಶೇಷ ಅಂಶಗಳನ್ನು ನಿರೂಪಣೆ ಮಾಡ್ತಾರೆ. ಇಲ್ಲಿಂದ ಮುಂದೆ ಅನೇಕ ರಾಜ ಋಷಿಗಳ ಕಥೆ ಬರುತ್ತೆ. ಸಗರ, ಮಾಂಧಾತ, ನಿಮಿ, ಪುರೂರವ, ಜಹ್ನು, ಕಾಶ್ಯಪ, ಯದುವಿನ ವಂಶದ ಪರಂಪರೆಯನ್ನು ಹೇಳಿ ಮುಂದೆ ಕೃಷ್ಣನ ಕಥೆಗೆ ಇಳಿತಾರೆ. ನಾಳೆ ನಾವು ಮತ್ತೆ ಕೃಷ್ಣನ ಕಥೆಯಲ್ಲಿ ಬಂದ ವಿಶೇಷ ಅಂಶಗಳನ್ನು ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸ ಇಂದ್ರಿಯೈರ್ವಾ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು.